ನಮಸ್ತೆ. ಗುರುಜಿ ನಮಸ್ತೆ. ನಮಸ್ತೆ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದವ್ವಾ? ನಾನು ಮೈಸೂರಿಂದ. ಮೈಸೂರು. ಏನು ಮಾಡ್ಕೊಂಡಿರೋದು? ಗುರುಜಿ ಮಾಡಿದ್ದೆ ಫೋನ್ನ, ಇದು 2ನೇ ಬಾರಿ. ಓಹೋ ಹೋ ಹೋ ಹೋ, 2ನೇ ಬಾರಿ. ಏನು ಭರತನಾಟ್ಯ ಕಲಾವಿದೇನಾ? ಖಂಡಿತ ಇಲ್ಲ. ಮತ್ತು ನೀವು ಹಾಡು ಹೇಳ್ತೀರಾ? ಅದು ಇಲ್ಲ ಗುರುಜಿ. ಡಾಕ್ಟ್ರಾ? ನಾನು ಬ್ಯೂಟಿಷಿಯನ್. ವಾ, ಬ್ಯೂಟಿಷಿಯನ್. ಬ್ಯೂಟಿಷಿಯನ್ ಕೆಲಸ ಏನು? ಸರ್, ಬ್ಯೂಟಿಷಿಯನ್ ಕೆಲಸ ಏನವ್ವ ಅಂದೆ. ನಮ್ಗೆ ಕೆಲವೊಬ್ರು ರೇಕ್ಸೋ ಪ್ರಕಾರ ಹೋದ್ರೆ ಏಷ್ಯನ್ ಪೇಂಟ್ ಹೊಡಿಯೋರು ಅಂತ ಹೇಳ್ತಾರೆ. ಏಷ್ಯನ್ ಪೇಂಟ್ ನ ಹೊಡಿಯೋರು ಅಂತ ಹೇಳ್ತಾರೆ ಕೆಲವೊಬ್ರು ಮನುಷ್ಯರನ್ನ ಮನುಷ್ಯರಾಗಿ ಇರಕ್ಕೆ ಬಿಡದವ್ರು ನೀವು ಅಂತ ಹೇಳ್ತಾರೆ. ಶಬಾಷ್. ಅದೇನದು ಹೆಸರು ಏನು ಹೇಳಿದ್ರೆ ನಿಮ್ಮ ಪ್ರೊಫೆಷನ್ ಹೆಸರು? ಬ್ಯೂಟಿಷಿಯನ್. ಓಕೆ, ಬ್ಯೂಟಿಷಿಯನ್ ಅಂದ್ರೆ 2 ಅರ್ಥ ಇದೆ. ಒಂದು ಏಷ್ಯನ್ ಪೈಂಟ್, ಎರಡನೇದು ಸಾಮಾನ್ಯ ಮನುಷ್ಯರನ್ನು ಅಸಾಮಾನ್ಯ. ನಾವು ಇವತ್ತು ಬೆಳಗ್ಗೆ ನೋಡಿದ ವ್ಯಕ್ತಿನ ಸಂಜೆ ನೀವು ಬದಲಾಯಿಸಿ ನಿಲ್ಲಿಸ್ತೀರಾ, ಆ ಬ್ರಹ್ಮನಿಗೂ ಆಗದಿರೋದ್ನ ನೀವು ಮಾಡ್ತೀರಾ ಅಂತ. ಮತ್ತದಕ್ಕೆ ಒಂಚೂರು ತಣ್ಣೀರು ಹಾಕಿದ್ರೆ ಮತ್ತೆ ಸಹಜ ಸ್ಥಿತಿ. ಇಲ್ಲ ಸರ್, ಈಗ ತಣ್ಣೀರ್ ಹಾಕಿದ್ರು ಹೋಗದಿರೋ ಮೇಕಪ್ ಬಂದ್ಬಿಟ್ಟಿದೆ. ಅಂದ್ರೆ ಎಷ್ಟು ಪುರುಷರಿಗೆ ಮೋಸ ಆಗಿದೆಯೋ ಏನೋ. ಪುರುಷರಿಗೂ ಬಂದಿದೆ. ಅಲ್ಲ, ಆಯ್ತು, ಪುರುಷರಿಗೂ ಬರೋಣ. ಬಟ್ ಅವನೇನು ಅಯ್ಯೋ ನೋಡಕ್ ಚೆನ್ನಾಗವಳು ನಮ್ಮ ಹುಡುಗಿ ಅಂತ ಒಪ್ಕೊಂಡು ಮದುವೆ ಆಗಿರ್ತಾನೆ. ನೀವು ನೋಡಿದ್ರೆ ಹಂಗ ಮಾಡಿದ್ದೀರ. ಸರ್, ನಾನು ಫಸ್ಟ್ ಸಲ ಕಾಲ್ ಮಾಡಿದಾಗ್ಲೂ ಹೇಳ್ತೀನಿ, ಈಗ್ಲೂ ಹೇಳ್ತೀನಿ, ಮುಖದಲ್ಲಿ ಏನೂ ಇರಲ್ಲ, ನಮ್ ಮನ್ಸಲ್ಲಿ ಇರತ್ತೆ. ಯಾರು ಮುಖ ನೋಡಿ ಮಣೆ ಹಾಕಿ ಮುಖ ನೋಡಿ ಮದ್ವೆ ಆಗ್ತಾರ ಅವ್ರು ಯಾರು ನಿಜವಾಗ್ಲೂ ಚೆನ್ನಾಗಿರಲ್ಲ. ಶಬಾಷ್, ಎಂತ ನೀತಿ ಪಾಠ ಹೇಳುದ್ರಿ. ಸತ್ಯ. ಈ ಮುಖ ನೋಡಿ ಮಣೆ ಹಾಕದವರು ಏನೇನೋ ಆಗ್ಬಿಟ್ಟಿದೆ. ಬಟ್ ಅಂತಿಮವಾಗಿ ನಿಲ್ಲೋದು ನನ್ನ ಹೆಂಡತಿಗೆ ಹುಷಾರಿಲ್ದಾಗ ಅವಳು ಬಹಳ ಸುಂದರಿ ಆಗಿದ್ಲು, ಅವಳಿಗೇನು ನೋವಾಗಲ್ಲ ಅಂತ ಭಾವಿಸೋದು. ಸುಂದರಿ ಆದ್ರೂ ಕುರೂಪಿ ಆದ್ರೂ ನೋವೇ ಅಲ್ವಾ? ಹೌದು ಸರ್, ಹೌದು. ಹೆಂಡತಿಯ ನೋವನ್ನ ಅರ್ಥ ಮಾಡಿ ಈ ಕುರೂಪಿ ಹೆಂಡತಿ ಅಥವಾ ಕುರೂಪಿ ಗಂಡನ್ ಜೊತೆ ಜೀವನ ಮಾಡ್ಬೋದು. ಈ ಮೋಸ ಮಾಡಿ ಒಳಗೊಂದು ಇಟ್ಕೊಂಡು ಹೊರಗೇನೋ ಒಂದ್ ಮೋಸ ಒಳಗೇನೋ ಒಂದ್ ಮೋಸ ಮಾಡ್ಕೊಂಡು ಇರುವ ಗಂಡ ಅಥವಾ ಹೆಂಡತಿ ಜೊತೆ ಜೀವನ ಮಾಡೋದು ನನ್ನ ಪ್ರಕಾರ ಕಷ್ಟ. ಓಕೆ, ಅಂದ್ರೆ ರೂಪವಂತ ಗಂಡನ್ನ ನಂಬಲಿಕ್ಕೆ ಆಗಲ್ಲ ಅಂತ ಅಲ್ಲ. ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ನಿಮ್ಮ ಮಾತನ್ನ. ಹುಡುಗಿರಾಗ್ಲಿ ಹುಡುಗರಾಗ್ಲಿ ರೂಪನ ನೋಡ್ಬೇಡಿ, ಆಸ್ತಿಯನ್ನ ನೋಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಓಕೆ ಓಕೆ, ಸಂತೋಷ. ಈ ಮುಂಚೆ ಯಾವಾಗ ಮಾಡಿದ್ದವ? ನಾನು ಈಗೊಂದು ವಾರದಿಂದ 15 ದಿನದಿಂದ ಮಾಡಿದ್ದೆ. ಅದು ಅವತ್ತು ನನ್ನ ಗಂಡನಿಗೆ ನಿಮ್ಮೊಟ್ಟಿಗೆ ಮಾತಾಡಿದ ಸಮಾಧಾನ ಆಗಿಲ್ಲಂತೆ. ಹೌದಾ? ನನಗೆ ಅವ್ರು ಹೇಳ್ತಾ ಇದ್ದಾರೆ, ನನ್ಗೆ ಅವತ್ತು ಅಲ್ಲಿ ಬಂದಾಗ ಅವರು ಟಯರ್ಡ್ ಆಗಿದ್ರು, ಹೊಟ್ಟೆ ಹಸಿವಿತ್ತು, ಮಾತಾಡಕ್ಕೆ ನಂಗೆ ಸಮಾಧಾನ ಆಗ್ಲಿಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ರು. ಅದಕ್ಕೆ ಇಲ್ಲ ರೀ ನಾನು ಫಾರೆಸ್ಟ್ ಆಫೀಸರ್. ಕರೆಕ್ಟ್ ಸರ್, ಕರೆಕ್ಟ್. ಓ, ನೀವು ಈ ಕಥೆಯವರು? ಸರ್, ಗೊತ್ತಾಯ್ತಾ? ಆಡಿಯನ್ಸ್ ಇನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಆಡಿಯನ್ಸ್ ಇನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ ಪಾಪ ಕೇಳೋರಿಗೆ. ಹೌದು, ಗೊತ್ತಾಗಿಲ್ಲ. ಗೊತ್ತಾಯ್ತು. ಗ್ಯಾಸ್ ಹೊರ್ತಿದ್ರು ನಮ್ ಗಂಡ ಅಂತ. ಗ್ಯಾಸ್ ಹೊರ್ತಿದ್ರು, ಆಮೇಲೆ ಇದ್ದಕ್ಕಿದ್ದಾಗೆ ನನ್ನನ್ನು ಬಿಟ್ಟು ಹೋದ್ರು. ಅಯ್ಯೋ, ಅದು ಬಹಳ ದೊಡ್ಡ ಸ್ಟೋರಿ ಆಗ್ಬಿಟ್ಟಿದ್ಯವ. ಹೌದಾ? ನಾನು ಡೈಲಿ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ, ಎಷ್ಟು ಲೈಕ್ ಇದೆ, ಕಮೆಂಟ್ಸ್ ಇದೆ. ಯಾರಾದ್ರೂ ನನ್ ಬಗ್ಗೆ ಕೆಟ್ಟದಾಗಿ ಅಥವಾ ನಾನ್ ತಕೊಂಡಿದ್ ನಿರ್ಧಾರದ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರ ಅಂತ ಗಮನಿಸ್ತೀನಿ ನಾನು. ಗ್ರೇಟ್. ಬಹಳ ನಾನು ನೋಡಿ, ನನಗೆ ಬಹಳ ಲೇಟಾಗಿ ಅರ್ಥವಾಯ್ತು. ಸೊ ನಿಮ್ಮ ಹಸ್ಬೆಂಡ್ ಏನೋ ಹೇಳಿದ್ರಿ ಅಂದ್ರೆ ಏನದು? ಅಲ್ಲ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಪತಿರಾಯರು ಏನೋ ಹೇಳಿದ್ರು ಅಂತ ಹೇಳ್ತಿದ್ರಿ, ಏನದು? ಅವರು ನನಗೆ ಮಾತಾಡಿದ್ದು ಸಮಾಧಾನ ಆಗ್ಲಿಲ್ಲ, ಟೈಮ್ ಸಾಕಾಗ್ಲಿಲ್ಲ ಅಂತ. ಓಹೋ, ಅಂದ್ರೆ ಬಹಳ ದಿನದ ಮೇಲೆ ಫೋನ್ ಸಿಕ್ಕಿತ್ತು, ನಾನ್ ಬಂದಿದ್ ಲೇಟು, ನೀನ್ ಎಷ್ಟೊತ್ತಿಂದ ಮಾತಾಡ್ತಿದ್ಯೋ, ಆಲ್ರೆಡಿ ಟೈಮ್ 10:30 ಆಗೋಗಿತ್ತು, ಇನ್ನು ನಾವ್ ಮಾತಾಡಿದ್ರೆ ಅವ್ರಿಗೆ ಇನ್ನೇನ್ ತಲೆನೋವು ಆಗ್ತದೋ ಅನ್ನೋ ವಿಚಾರಕ್ಕೆ ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಅವ್ರದ್ದು ಒಂದು ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ ಅಂತ. ಅಂದ್ರೆ ಅವರು ಏನೋ ಯಾರೋ ಫೋನ್ ಕಾಲ್ ಬಂದಿತ್ತು, ಹೋಗಿ ಬಂದಿದ್ರು, ಹೊಟ್ಟೆ ಹಸಿವಿತ್ತು ಅವ್ರಿಗೆ, ಆ ಕಡೆ ಊಟ ಬೇಕು, ಈ ಕಡೆ ಮಾತ್ ಸ್ಟಾಪ್ ಮಾಡಕ್ ಆಗ್ತಿಲ್ಲ. ಇರ್ಲಿ ಪಾಪ, ನೋಡಿ ಅವ್ರ ದೊಡ್ಡತನ ಅದಷ್ಟೇ, ಬೇರೆ ಏನಿಲ್ಲ. ಒಳ್ಳೇದಾಗ್ಲಿ ಪಾಪ.
ಈಗ್ಲೂನು ಎಲ್ಲೋ ಹೊರಗಡೆ ಹೋಗ್ ಬಂದ್ವಿ, ಬಂದು ಕಾಲ್ ಮಾಡ್ದೆ, ಅಷ್ಟೊತ್ತಿಗೆ ಅವ್ರು ಯೂಟ್ಯೂಬ್ ಆನ್ ಮಾಡ್ಕೊಂಡಿದ್ರು. ನನಗಾಯ್ತು, ಓ ಸರ್ ಗ್ಯಾರಂಟಿ ಕಾಲ್ ಕಟ್ ಮಾಡ್ತಾರೆ ಅಂತ ಹೇಳಿ ತಕ್ಷಣ ನಾ ಕಾಲ್ ಮಾಡ್ದೆ. ಇರ್ಲಿ ಇರ್ಲಿ. ಅಂದ್ರೆ ಆ ಜನರ ಅಭಿಪ್ರಾಯ ಎಲ್ಲ ನೋಡಿದಾಗ ಏನ್ ಅನಿಸ್ತವ ನಿನಗೆ? ಸರ್ ಏನನ್ಸ್ತು ಅಂತಂದ್ರೆ, ಆ ಜನರ ಅಭಿಪ್ರಾಯದಲ್ಲಿ ಒಂದು ಏನೋ ನಾನು ಇಷ್ಟು ದಿನ ಅವ್ರಿಗೆ ಏನೋ ಪಾಸಿಟಿವ್ ಸಿಕ್ಕಿರ್ಲಿಲ್ಲ, ನಾನೇನೋ ಒಂದು ಪಾಸಿಟಿವ್ ಕೊಟ್ಟಿದ್ದೀನಿ ಒಂದ್ 10 ಜನಕ್ಕಾದ್ರು ಅಂತ ಅನ್ನಿಸ್ತು. ಖಂಡಿತ ಖಂಡಿತ ಖಂಡಿತ. ಅಂದ್ರೆ ನನಗಲ್ಲಿ ಕಂಡಿದ್ದು ಅಥವಾ ಇವನ್ ನಮ್ಮ ತಾಯಿಯವರು ಅಥವಾ ಎಲ್ಲ ಹೇಳ್ತಿ ಹೀಗೆ ಅರ್ಥ ಮಾಡಿಕೊಂಡು ನಡೆಯುವ ಸತಿ ಬಹಳ ಅಲ್ಲಿರೋ ಎಷ್ಟೋ ಗಂಡಸರು ಕಮೆಂಟ್ ನೋಡಿದ್ರೆ ಸಿಕ್ಕಿದ್ರೆ ಇಂಥ ಹೆಣ್ಮಕ್ಳು ಸಿಗಬೇಕು ಅಂತ. ಹೌದು ಹೌದು, ಅದ್ರಲ್ಲೂ ಒಂದೊಂದು ಹೆಣ್ಮಕ್ಳು ಹಾಕಿದ್ದಾರೆ ಸರ್ ಅದರಲ್ಲಿ ಕಮೆಂಟ್ಸ್. ನಿಮ್ಮನ್ನ ನೋಡಿ ನಾನು ಅಲ್ಪ ಸ್ವಲ್ಪ ಇರುವ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ಕೊತೀವಿ. ಅದು ನನ್ಗೆ ತುಂಬಾ ಖುಷಿ ಆಯ್ತು ಸರ್ ನನ್ಗೆ. ಹೌದು 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 ಹೌದು. ನೋಡಿ, ನಾವು 4 ಜನಕ್ಕೆ ನಮ್ ಕೈಲಿ ಒಳ್ಳೇದ್ ಮಾಡಕ್ ಆಗತ್ತಾ ಇಲ್ವಾ ನನಗ್ ಗೊತ್ತಿಲ್ಲ ಸರ್. ಆದ್ರೆ ಆ ಒಂದು ಕೇಳಿ ನಾನ್ ಸಂಸಾರ ಸರಿ ಮಾಡ್ಕೋತೀನಿ ಅಂದ್ರಲ್ಲ, ಅದೆಷ್ಟು ದೊಡ್ಡ ಕೆಲ್ಸ ಅಂದ್ರೆ, ಒಂದು ಕುಟುಂಬನ ಉಳ್ಸಿದ್ದು ಒಂದ್ ಸಣ್ಣ ಇದು ನನ್ಗೆ ಬಂತು ಅನ್ನೋ ಒಂದು ಪ್ರೌಡ್ ಫೀಲ್ ನನ್ಗೆ. ಗ್ರೇಟ್. ನೋಡಿ, ನನಗೆ ಆ ಕತೆ ಬಹುಶಃ ನನ್ನ ಈ ಒಂದಷ್ಟು ವರ್ಷಗಳ ಸಾವಿರಾರು ಕತೆಗಳಲ್ಲಿ ತುಂಬಾ 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 ಎಕ್ಸೈಟ್ಮೆಂಟ್ ಆಗಿದ್ದ ಕತೆ ನಿಮ್ದು. ನೆಕ್ಸ್ಟ್ ಏನು ಅನ್ನೋ ಸಮಯ ಇತ್ತು ನಿಮ್ ಕಥೆಯಲ್ಲಿ. ಅದೇ ಅದೇ ನಾನು ಸರ್ ಕಂಡಿಡಿತಾರೆ, ಮಿಸ್ ಮಾಡಲ್ಲ ಅಂತ ಅನ್ಕೊಂಡೆ ಕಾಲ್ ಮಾಡಿದಾಗ. ಮತ್ತೆ ಮೊನ್ನೆ ಕಾಲ್ ಮಾಡೋಗಿ ಇವ್ರು ಹೇಳಿದ್ರು, ನೀನ್ ಆಗಾಗ ಕಾಲ್ ಮಾಡ್ಬೇಡ, ನಿನ್ ತರದವ್ರು ಎಷ್ಟೊಂದ್ ಜನ ಇರ್ತಾರೆ, ನೀನ್ ಕಾಲ್ ಮಾಡಿ ತೊಂದ್ರೆ ಕೊಡ್ಬೇಡ, ನೀನು ಹಂಗೆ ಕಾಲ್ ಮಾಡಿದ್ರೆ ನಾನೇ ಕಾಲ್ ಮಾಡಿ ಹೇಳ್ಬಿಡ್ತೀನಿ, ಅವ್ಳು ಕಾಲ್ ರಿಸೀವ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ರು. ಕೆಲವೊಮ್ಮೆ ಹಂಗಾಗ್ಬಿಡುತ್ತೆ. ಬಟ್ ನಾನು ಯಾಕಾಗಿ ಕಾಲ್ ಮಾಡ್ತಾ ಇದ್ದೆ ಅಂದ್ರೆ, ಒಂದ್ ಇವ್ರಿಗೆ ಸಮಾಧಾನ ಆಗ್ಲಿಲ್ಲ. ಒಂದು ಅಷ್ಟು ಜನ ಕಮೆಂಟ್ ಮಾಡಿದಾರಲ್ಲ, ಅವ್ರೆಲ್ರಿಗೂ ನಾನು ಅಲ್ಲೇ ಕಮೆಂಟ್ಗೆ ರಿಪ್ಲೈ ಮಾಡಕ್ ಆಗಲ್ಲ. ಅದ್ರಿಂದ ಎಲ್ರಿಗೂ ನಾನ್ ಧನ್ಯವಾದ ಹೇಳ್ಬೇಕಿತ್ತು. ನನ್ನಿಂದ ಅಲ್ಲಿ ಕೆಲವೊಬ್ರಿಗೆ ಯಾರಿಗೊಬ್ರಿಗೆ ಅವ್ರು ಯಾರೋ ಹಾಕಿದ್ರು, ಇದೊಂದು ಎಂತ ಸ್ಟೋರಿ ಅಂತೇನೋ ಏನೋ ಹಾಕಿದ್ರು ಸರ್, ಆ ತರದೆಲ್ಲ ಹಾಕಿದ್ರು. ಅವ್ರಿಗೆಲ್ಲ ನನ್ನಿಂದ ಬೇಜಾರಾಗಿದ್ರೆ ಅವ್ರು ಕ್ಷಮಿಸ್ಲಿ ನನ್ನನ್ನ. ಹಾಗೆ ನನ್ನಿಂದ ಯಾರಿಗಾದ್ರೂ ಉಪಯೋಗ ಆಗಿದ್ರೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಬೇಕು ಅಂತ ಮಾಡ್ಬೇಕು ಅಂತಿದ್ದೆ. ಲೋಕದಲ್ಲಿ ಯಾವುದಕ್ಕೂ ಪರಿಪೂರ್ಣ ಅಪ್ಪುಗೆ ಸಿಕ್ಕಿಲ್ಲ, ಯಾವುದಕ್ಕೂ ಪರಿಪೂರ್ಣ ವಿರೋಧವೂ ಸಿಕ್ಕಿಲ್ಲ. 90 ಅಪ್ಪುಗೆ ಆದ್ರೆ 10 ತಿರಸ್ಕಾರಗಳು ಇರ್ತವೆ, ಹೌದಲ್ಲ? ಬಟ್ ನೀವು ಗಮನಿಸ್ಬೇಕಾಗಿರೋದು ಏನಂದ್ರೆ, ಎಷ್ಟು ಹೆಣ್ಣು ಮಕ್ಕಳು ಈಗ ಅರ್ಥಕೊಂಡು ನಡಿಬಹುದು, ಬದುಕಬಹುದಲ್ವಾ ಅಂತ ಎಷ್ಟೋ ಜನಕ್ಕೆ ಅಂದ್ರೆ ಇತ್ತು. ಬಟ್ ನಿಮ್ ಕತೆ ಕೇಳಿದ್ಮೇಲೆ ಸ್ಪಷ್ಟವಾಯ್ತು ಅಂತ. ಅಂದ್ರೆ ಅದೊಂದು ಒಳಗಿನ ಅಳುಕನ್ನ ನೀಗಿಸಿದ ಪುಣ್ಯ ನಿಮಗಿದೆ. ಈಗ ಕಡೆಯಲ್ಲಿ ನಿಮ್ಮ ಯಜಮಾನರು ಮಾತಾಡಿದಾಗಲೂ ಕೂಡ ಅವರು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಿಮ್ಮ ಬಗ್ಗೆ ಅವ್ರಿಗೆಷ್ಟು ಗೌರವ ಇದೆ, ಅವ್ರ ಬಗ್ಗೆ ನಿಮಗೆಷ್ಟು ಗೌರವ ಇದೆ. ಮಧ್ಯದಲ್ಲಿ ಕಷ್ಟಗಳು 1000 ಬರ್ತವೆ ಹೋಗ್ತವೆ, ಆದರೆ ಅದಕ್ಕೂ ಮೀರಿ ಪರಸ್ಪರ ನಾನು ಗಂಡ ಅಥವಾ ಇವಳು ಹೆಂಡತಿ ಇದು ಯಾವ ಭೇದ ಭಾವವೂ ಇಲ್ಲದೆ ನೀವು ಪರಸ್ಪರ ಗೌರವಾನ್ವಿತವಾಗಿರೋದೇ ನಿಮ್ಮ ಸಂಸಾರದ ಬಹಳ ದೊಡ್ಡ ಯಶಸ್ಸಿನ ಗುಟ್ಟು. ಯಾಕಂದರೆ ಇದಲ್ಲದೇನೂ ಇನ್ನೂ ಬರ್ತವೆ, ಜೀವನ ಏನು ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ತಾಪತ್ರಗಳು ಬರ್ತವೆ, ಇನ್ನೂ ಕಷ್ಟಗಳು ಬರ್ತವೆ. ಆದರೆ ನೀವು ಒಂದು ದಂಪತಿಗಳಾಗಿ ಕನಿಷ್ಠ ಪಕ್ಷ ಒಂದು 500 ಜನಕ್ಕೆ ನೀವು ಮಾದರಿ ಆಗಿದ್ದೀರಿ ಅಂದರೆ ನಿಮ್ಮ ಜನ್ಮ ಸಾರ್ಥಕವಾಯ್ತಲ್ಲಿ. ಯಾಕಂದರೆ ಜನ್ಮದ ಸಾರ್ಥಕತೆ ನಾವಿಬ್ಬರು ಸೇರಿ ಎಷ್ಟು ಫೋಟೋ ಹೊಡೆಸ್ಕೊಂಡು ಅಥವಾ ಎಷ್ಟು ಕಾರ್ ತಗೊಂಡು ಅಥವಾ ಎಷ್ಟು ಗೃಹ ಪ್ರವೇಶ ಮಾಡಿ ಇಬ್ಬರು ಪೋಸ್ ಕೊಟ್ಟು ಅದಲ್ಲ, 4 ಜನಕ್ಕೆ ನಾವು ಮಾದರಿಯಾಗಿ ಉಳ್ಕೊಳ್ಳೋದಿದೆಯಲ್ಲ. ಮತ್ತು ಕಷ್ಟಗಳ ಸಹಿಸಿ ಆದಮೇಲೂ ಅಂತಿಮ ಎಂಡಿಂಗ್ ಬಂದಾಗಲೂ ನಮ್ಮ ಕೈ ಅಥವಾ ಸಪ್ತಪದಿಯಲ್ಲಿ ಹಿಡಿದ ಕೈಗಳು ಆ ಎಂಡಿಂಗ್ ಕಷ್ಟದಲ್ಲೂ ಆ ಬೆರಳುಗಳು ಹಾಗೇ ಇದ್ದು ಅಂದ್ರೆ ಅದೆಂಥ ದೊಡ್ಡ ಶ್ರೇಷ್ಠ ಪ್ರೇಮ ದಾಂಪತ್ಯ ಅಲ್ವಾ ಅದು? ಹೌದು ಸರ್, ಹೌದು. ನಾನು ಅದರಲ್ಲಿ ಎಲ್ಲಾ ಕಮೆಂಟ್ಸಿಗೂ ಲೈಕ್ ಮಾಡಿದ್ದೀನಿ ಸರ್. ಅದನ್ನ ನೋಡಿ ಮಹಾರಾಷ್ಟ್ರದಿಂದ ಯಾರೋ ಒಬ್ರು ನಂಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕಿದ್ರು ಸರ್, ಮೇಡಮ್ ಇದು ನಿಮ್ದೇ ಸ್ಟೋರಿ ನನಗ್ ಗೊತ್ತು ಅಂತ ಹೇಳಿ ಹಾಕಿದ್ರು. ನಾನ್ ಕೇಳ್ದೆ, ನನ್ನ ನೀವು ನೋಡಿದೀರಾ ಅಂತ ಕೇಳ್ದೆ. ಇಲ್ಲ ಮೇಡಮ್ ನಾನ್ ನೋಡಿಲ್ಲ ನಿಮ್ಮನ್ನ, ಆದ್ರೆ ನೀವು ಲೈಕ್ ಮಾಡಿದ್ರಿ ಅಲ್ಲಿ, ಅದ್ರಿಂದ ನಾನು ಅರ್ಥ ಮಾಡ್ಕೊಂಡೆ. ಲೈಕ್ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ದೆ, ನಿಮ್ಮ ಅನ್ಯೂನ್ಯತೆ ನಿಮ್ಮ ವಿಡಿಯೋಸ್ ಫೋಟೋಸ್ ಅಲ್ಲೇ ನನಗೆ ಗೊತ್ತಾಯ್ತು ನಿಮ್ದೇ ಸ್ಟೋರಿ ಸರ್ ಮೇಡಮ್ ಅದು ಅಂತ. ಇಲ್ಲ ಸರ್ ನಂದಲ್ಲ ಅಂತ ಹೇಳಿ, ಇಲ್ಲ ಮೇಡಮ್ ನಿಮ್ದೇ ಸ್ಟೋರಿ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳ್ದೆ ನಂದೋ ಬೇರೆಯವ್ರದ್ದು ಅದು ಬಿಡಿ, ಅದ್ರಿಂದ ನೀವು ಸ್ವಲ್ಪ ಆದ್ರೆ ಏನಾದ್ರು
ನಿಮಗೆ ಉಪಯೋಗ ಆಯ್ತಾ ಅಂತ ಕೇಳ್ದೆ ನಾನು. ನಾನು ಎಷ್ಟೊಂದು ಸ್ಟೋರಿಗಳನ್ನ 3 ವರ್ಷದಿಂದ ಕೇಳ್ತಾ ಇದ್ದೀನಿ ಅಲ್ಲಿ. ಆದ್ರೆ ಯಾವತ್ತು ನನಗೆ ಪೂರ್ತಿ ಸ್ಟೋರಿಯನ್ನ ಕೇಳ್ಬೇಕು ಅನ್ಸಿಲ್ಲ. ಒಂದು 40 ನಿಮಿಷ 30 ನಿಮಿಷ ಕೇಳಿದ ತಕ್ಷಣ ಹೊರಗ್ ಬರ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಿಮ್ ಸ್ಟೋರಿನ ನೀವ್ ಎಂಡ್ ಮಾಡೋವರ್ಗುನು ಕೇಳಿದೀನಿ. ಕಾರಣ ಇಷ್ಟೇ ಸರ್, ಅಲ್ಲೆಲ್ಲೂ ನಿಮಗೆ ಕಣ್ಣೀರು ಬರ್ಲಿಲ್ಲ ಮೇಡಮ್. ಕೊನೆಯಲ್ಲಿ ಮಾತ್ರ ನಿಮಗೆ ಕಣ್ಣೀರ್ ಹಾಕಿದ್ರಿ. ಅದೊಂದು ವಿಚಾರಕ್ಕೆ ಲಾಸ್ಟ್ ವರ್ಗೂ ಕೇಳಿದೀನಿ ನಾನು ಅಂತ ಹೇಳ್ತಾ ಇದ್ರು ಅವ್ರು. ಅಲ್ಲ, ನಾನು ಹೇಳೋದೇನಂದ್ರೆ ನಿಮ್ಮ ವಿಡಿಯೋಸ್ ಸರ್, ನಿಮ್ಮ ಒಂದು ಕೊಡುವಂತ ನೀವು ಮಾತು ಬುದ್ಧಿವಾದ ನಮಗೆ ಮಹಾರಾಷ್ಟ್ರದವರೆಗೆ ತಲುಪಿದೆ. ಅಯ್ಯೋ ಅದೇನು ನಮಗೆ ನನಗಿನ್ನೂ ನೆನಪಿದೆ, ಯಾರೊಬ್ರು ಇಸ್ರೇಲಿಂದ ನಿಮ್ಮ ಕತೆಗೆ ಹೊರದೇಶದವರು ಒಂದಷ್ಟು ಬಹಳ ಸಂಖ್ಯೆಯಲ್ಲಿ ನೋಡೋರಿದ್ದಾರೆ. ಅದರಲ್ಲಿ ಒಂದು ಹೆಣ್ಮಕ್ಳು ಮಾಡಿದ್ರು ಇಸ್ರೇಲಿಂದ. ನಾರ್ಮಲಿ ಹೌದು, ಸಾವಿರಾರು ಕತೆಗಳು ಇಲ್ಲಿವರೆಗೂ ಬಂದಿದ್ದಾವೆ. ಈ ಒಂದು ರೇಖಾ ಅವ್ರ ಕತೆ ಆಗಿರ್ಬೋದು, ಎಷ್ಟೋ ಹೆಣ್ಮಕ್ಳುಗಳ ಕತೆನೂ ಇದೇ ಥರ ಬಹಳ ಪ್ರೀತಿಯಿಂದ ಕೇಳಿದವರಿದ್ದಾರೆ. ಬಟ್ ನಿಮ್ಮದಲ್ಲಿ ಎಲ್ಲಿ ಸ್ವಲ್ಪ ವಿಭಿನ್ನ ಆಯಿತು ಅಂದರೆ, ನೀವು ನಿಮ್ಮ ಗಂಡನ ಕುರಿತಾಗಿ ನಮಗೋಸ್ಕರ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಎಂದಾಗ ನೀವು ಅದಕ್ಕೆ ಸರಿದೂಗಿಸಿಕೊಳ್ಳಿಕ್ಕೆ ನೋಡಿದ್ದು, ಅಥವಾ ಅವರು ತಮ್ಮ ದುಃಖವನ್ನು ಮುಚ್ಚಿಟ್ಟಾದರೂ ಸರಿ ಹೆಂಡತಿ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಅವ್ರ ಕೈಗಾದ ನೋವು ಗಾಯ ಅವುಗಳನ್ನು ಮುಚ್ಚಿಟ್ಟು ನಿಮ್ಮ ಸಂತೋಷಕ್ಕೆ ಬದುಕಿದ್ದು. ಅಂದರೆ ಇದೆಲ್ಲ ಹೇಗೆ ಅಂದರೆ ನಮಗೊಂಥರ ಸಿನಿಮಾ ನೋಡ್ದಂಗೆ ಆಯ್ತದು. ಅದು ಇದೇನಪ್ಪ ಇದು ಅಂತ ಅನ್ನಂಗೆ. ಅಫ್ಕೋರ್ಸ್ ನಾನು ತುಂಬ ತುಂಬ ಕತೆಗಳು ಕೇಳಿದ್ದೀನಿ, ಇಷ್ಟೇ ಅದ್ಭುತವಾಗಿ ಬದುಕಿದವ್ರು ನೋಡಿದ್ದೀನಿ. ಬಟ್ ನಮಗೆ ಅದೊಂಥರ ನಾಟಿತು, ಅದನ್ನು ನೀವು ಪ್ರಸ್ತಾಪಿಸಿದ ರೀತಿನೋ ಏನೋ ತುಂಬ ಚೆನ್ನಾಗಿ ನಾಟಿತು. ಬಟ್ ಗ್ರೇಟ್. ಅಲ್ಲಿಂದ ನಿಮ್ಮ ತಂದೆ ಅಯ್ಯೋ ನನಗೆ ಕುಡುಕ ಅಳಿಯ ಸಿಗಲಿ ಅನ್ನೋ ಅಲ್ಲಿ ಶುರುವಾಗಿದ್ದು ಇಲ್ಲಿಗೆ ಬಂದು ಇವತ್ತು ಕೂಡ ನನಗೆ ಆಮೇಲೆ ಗೊತ್ತಾಯಿತು ನೀವು ಇನ್ಸ್ಟಾಗ್ರಾಮಲ್ಲಿ ಪಾಪ ಮಾತಾಡಬೇಕು ಅಂತ ಈ ಹಿಂದೆ ಕೇಳ್ಕೊಂಡಿದ್ದೇನೋ ಇದೆ, ಬಟ್ ನಾನು ನೋಡ್ಕೊಂಡಿರ್ಲಿಲ್ಲ. ನೀವು ಆಮೇಲೆ ಈ ಕಥೆಯೆಲ್ಲ ಮುಗ್ದಾದ್ಮೇಲೆ ನೋಡಿದಾಗ ಪಾಪ ನೀವಲ್ಲಿ ನೀವೇ ಅಂತ ಗೊತ್ತಾಗಿದ್ದು ನನಗೆ. ಬಟ್ ನನಗೆ ಬಹಳ ಹೆಮ್ಮೆ ಇದೆಯವ ನಿಮ್ಮ ಬಗ್ಗೆ. ಆ್ಯಂಡ್ ನಿಮ್ಮ ಪತಿರಾಯರು ಎಷ್ಟು ಪ್ರೀತಿಯಿಂದ ಕಡೆಯಲ್ಲಿ ಬಂದು ಅವ್ರು ನನ್ನನ್ನು ನಂಬಿ ನಾನು ಕೇಳಿದಕ್ಕೆಲ್ಲ ಉತ್ತರ ಕೊಟ್ಟರು. ಅಷ್ಟು ಸಾಕವ. ಅವರು ನನಗೆ ಅವ್ರು ಹೇಳ್ತಾರೆ ನಂಗೆ ಒಂಥರ ಟೈಮ್ ಸಾಕಾಗಿ ಇನ್ನೂ ಏನೋ ಮಾತಾಡ್ಬೇಕು ಅನಿಸ್ತು ನನ್ಗೆ ಅಂತ ಹೇಳ್ತಾರೆ. ಇನ್ನು ಏನ್ ಮಾತಾಡ್ಬೇಕು ಕೇಳ್ದೆ, ಅಲ್ಲ ಇನ್ನೂ ಏನೋ ಮಾತಾಡ್ಬೇಕು ಹೇಳ್ಕೊಳ್ಬೇಕು ಅನಿಸ್ತು. ಆದ್ರೆ ನಂಗೆ ಹೊಟ್ಟೆ ಹಸಿವಿತ್ತು, ಅವತ್ತು ಊಟ ಮಾಡ್ಬೇಕಿತ್ತು. ಆಮೇಲೆ 10:30 ಆಗೋಗಿತ್ತು ಸರ್. ಅವರಿಗೆ ಬೇರೆ ಮಲಗ್ಬೇಕು ಅದೆಲ್ಲ ಇರ್ತದಲ್ವಾ ಅಂತ ಹೇಳಿದ್ರು ಅವರು. ಅದ್ರಿಂದ ನಾನ್ ಟ್ರೈ ಮಾಡ್ತಾ ಇದ್ದೆ. ಮತ್ತೆ ಹೇಳೋದಿದ್ರೆ ಹೇಳ್ಕೊಳ್ಳಿ. ಇವತ್ತು ನಾನು ಖುಷಿಯಾಗಿದ್ದೀನಿ ಸರ್. ಆದ್ರೆ ಅವತ್ತು ನಡೆದಿದ್ದನ್ನೆಲ್ಲ ನಿಮ್ಮ ಹತ್ರ ಹೇಳಿದಕ್ಕೆ ನಾನು ಹೇಳ್ದೆ ಸರ್ 15 ದಿನದಿಂದ ಕಣ್ಣೀರ್ ಹಾಕ್ತಿದೀನಿ ಅಂತ. ಆದ್ರೆ ನನ್ನ ನಿಮ್ಮ ಹತ್ರ ಮಾತಾಡಿದ್ಮೇಲೆ ಆ ವಿಚಾರದಲ್ಲಿ ನಂಗೆ ಕಣ್ಣೀರೇ ಬರ್ತಾ ಇಲ್ಲ, ನಂಗೆ ನೆನಪು ಬರ್ತಾ ಇಲ್ಲ. ಅದೊಂಥರ ಕಾಮನ್ ಅನ್ಸ್ಬಿಟ್ಟಿದೆ ಇವಾಗ. ನಿಜ ನಿಜ ನಿಜ. ಖುಷಿಯಾಗಿದ್ದೀನಿ ನಾನು, ಆದಷ್ಟು ಖುಷಿಯಾಗಿದ್ದೀನಿ. ಅದೇ ತರ ಇವ್ರಿಗೂ ಏನಾದ್ರು ಮನ್ಸು ಹಗೂರ ಆಗ್ಬೋದೇನೋ ಹೇಳ್ಕೊಂಡ್ರೆ. ಇಲ್ಲ ಕೊಡುವ ಒಂದ್ 2 ನಿಮಿಷ ಮಾತಾಡ್ಬಿಡುವ. ತಗೊಳ್ಳಿ. ಹಲೋ, ನಮಸ್ತೆ. ಸರ್ ನಮಸ್ಕಾರ ಸರ್. ಓ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ತಾವು ಸರ್? ಬಹಳ ಚೆನ್ನಾಗಿದ್ದೀನಿ ಸರ್. ಚಿರತೆ ಹಿಡಿಯಕ್ ಹೋಗಿದ್ರೆ ಸರ್? ಹೋಗ್ತಾ ಇರ್ತೀವಿ ಸರ್, ಕಾಮನ್ ಆಗಿ ಇದ್ದೇ ಇರುತ್ತೆ ಸರ್ ನಮ್ಗೆ. ಅದು ಒಂದಿನ 2 ದಿನ ಬಿಟ್ಟು. ಓಕೆ, ಅಂದ್ರೆ ನೀವು ಅಲ್ಲಿ ತುಂಬಾ ಮುಂಜಾಗ್ರತೆ ವಹಿಸಿರ್ತೀರಲ್ವಾ? ಹೌದು ಸರ್, ಖಂಡಿತ. ಹಾಗಾಗಿ ಅಂದ್ರೆ ಚಿರತೆ ಅಭಿನಂದನೆಗಳು. ಬೇರೆ ಬೇರೆನಾ ಸರ್? ಏನ್ ಸರ್? ಚಿರತೆ ಮಾತ್ರನಾ ಅಥವಾ ಬೇರೆ ಬೇರೆ? ಇಲ್ಲ ಸರ್, ಕಾಮನ್ ಆಗಿ ಅದೇ ಮೇನ್ ಒಂದ್ ಪಾರ್ಟ್ ಸರ್ ನಮ್ದು. ಚಿರತೆ ಕಾರ್ಯಪಡೆ ಅಂತಾನೆ ಇದೆ. ಲಪರ್ ಟಾಸ್ಕ್ ಫೋರ್ಸ್ ಅನ್ಬಿಟ್ಟು ಸರ್ ಅದು. ಅದ್ರಲ್ಲಿ ನಮ್ದು ಚಿರತೆ ವಿಭಾಗನೇ ಸರ್ ಜಾಸ್ತಿ, ಅದೇ ಮೇಜರ್ ಆಗಿ ಬರೋಂಥದ್ದು. ಆಯ್ತು, ಸಂತೋಷ. ಏನು ಅಭಿನಂದನೆ ತಿಳಿಸಿದ್ರಿ? ಏನು ವಿಚಾರ? ಏನಿಲ್ಲ ಸರ್, ಏನೋ ಒಂಥರ ನಿಮ್ ಜೊತೆ ಅವತ್ತು ನಮ್ಗೆ ಸಾಕಾಗಿಲ್ಲ ಅನ್ಸುತ್ತೆ ಸರ್ ಮಾತಾಡಿ. ಏನೋ ಒಂಥರ ಖುಷಿ ಅನಿಸ್ತು, ಇನ್ನು ಸ್ವಲ್ಪ ಮಾತಾಡ್ಬೇಕಂತ ಅನಿಸ್ತು. ಬಟ್ ಸಮಯ ಸ್ವಲ್ಪ ಓವರ್ ಅನಿಸ್ತು ಸರ್. ಅದ್ರಿಂದ ನಿಮ್ಗೂ ನಿದ್ದೆ ಇನ್ನು ಊಟ ಆಗಿರೋದಿಲ್ಲ, ಮತ್ತೆ ಇದ್ರ ಸಮಯ ಅಲ್ವಾ ಸರ್. ಹಾಗಾಗಿ ಸುಮ್ನೆ ನಮ್ಮಿಂದ ಇದಾಗದ್ ಬೇಡ ಅನ್ಬಿಟ್ಟಾಗೆ ಅವತ್ತು ಅಷ್ಟಕ್ಕೆ ಕ್ಲೋಸ್ ಮಾಡಿದ್ರೆ ಸರ್. ನೀವು ಅವತ್ತು ಮಾತಾಡಿದ್ರಿಂದ ಅದು ಎಷ್ಟು ಜನರಿಗೆ ನೆಮ್ಮದಿ ಸಿಕ್ಕಿದೆಯೋ ಗೊತ್ತಿಲ್ಲ. ಇಲ್ಲಿವರೆಗೂ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ಸೇರಿ 1-2 ಲಕ್ಷ ಜನ ಕೇಳಿದ್ದಾರೆ. ಬಟ್ ನನಗನ್ಸೋದು ಎಲ್ಲರ ಅಭಿಪ್ರಾಯ ಕೂಡ ಅದು ಎಂತ ಕಟುವಾದ ಮನುಷ್ಯ ಕೂಡ ನುಡಿದಿದ್ದಾನೆ ನಿಮ್ಮ ಕುರಿತಾಗಿ. ನೀವಿಬ್ರು ಪರಸ್ಪರ ಅಷ್ಟು ಅನ್ಯೂನ್ಯವಾಗಿರೋದು ಅದೇ ಹೇಳೋದಲ್ಲ. ಬದುಕು 4 ಜನಕ್ಕೆ ಯಾವುದು, ಈಗ ನಿಮ್ಮ ಕಥೆ ಮೂಲಕನೋ ಅಥವಾ ನಿಮ್ಮ ಸುತ್ತಮುತ್ತ ನಡೆದಿರೋದನ್ನು ನೋಡಿಯೋ ಅಥವಾ ನೀವು ಬದುಕೋದನ್ನು ನಿಮ್ಮ ಸುತ್ತಮುತ್ತ ಯಾರೋ 4 ಜನ ಗಮನಿಸಿಯೋ, ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ
ಹೇಗಿದ್ದ ಬದುಕು? ನೀವು ಗಾರೆ ಕೆಲಸ ಮಾಡ್ತಿರೋ, ಗ್ಯಾಸ್ ಕೆಲಸ ಮಾಡ್ತಿರೋ, ಅರಣ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿರೋ, ಅಂತಿಮವಾಗಿ ಎಲ್ಲರಂತೆ ನಮ್ಮದು ಒಂದು ಬದುಕು. ಆದರೆ ಸುಮ್ಮನೆ ಬದುಕಲ್ಲ. ಹೌದು ಸರ್. ಕಟ್ಟಿಕೊಂಡ ಹೆಂಡತಿ ಅಥವಾ ನನ್ನನ್ನೇ ನಂಬಿದ ಹೆಂಡತಿಗೆ ಹೊರಗಡೆ ಇದ್ದಾಗಲೂ ಒಳಗಡೆ ಇದ್ದಾಗಲೂ ಒಳಗಿನಿಂದ ನಿಯತ್ತಾಗಿದ್ದಿದ್ದು ಅವ್ರಿಗಾಗಲಿ ಅಥವಾ ಅವ್ರು ನಿಮ್ಮ ಕುರಿತು ನಿಮ್ಗೆ ಅವ್ರ ಕುರಿತು ಈ ಪರಸ್ಪರ ಗೌರವದ ಭಾವನೆಗಳೇ ನಿಮ್ಮ ದಾಂಪತ್ಯವನ್ನು ಬಹಳ ಶ್ರೇಷ್ಠ ಸ್ಥಾನದಲ್ಲಿ ಇಟ್ಟಿದ್ದಾವೆ. ನನಗೆ ಬಹಳ ಖುಷಿ ಇದೆ. ಬಹುಟ ಆ ಕಡೇ ಸಮಯದಲ್ಲಿ ನಿಮ್ಮಿಂದ ನಾನು ಅದು ಓಕೆ ಅವ್ರ ಹೆಂಡತಿಗೆ ಹೇಳಿಲ್ಲ ಅಂದರೆ ನನಗೆ ಹೇಳ್ತಾರ ಅಂತ ಒಂದು ಅಳುಕಿತ್ತು. ಬಟ್ ಅವರು ಪಾಪ ನನಗೆ ಹೇಳಿದ್ರು, ಅದು ಪದೇ ಪದೇ ಪ್ರಶ್ನೆ ಹೇಳಿದ್ರು, ಅವ್ರು ಯಾಕೆ ಅಂತ ಹೇಳ್ತಿಲ್ಲ, ಬಟ್ ಅವತ್ತು ಏನಾಯ್ತು ಅಂತ ಹೇಳ್ತಿಲ್ಲ ಅಂತ. ಬಟ್ ಅವತ್ತು ಒಂಚೂರು ಬಿಡಿಸಿ ಹೇಳಿದ್ದು ಹೌದು, ನಂಗೆ ನೆನಪಿದೆ. ಇಲ್ಲ ಸರ್, ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಕೊಂಡೆ ಸರ್. ನನ್ನ ಆತರ ಎಲ್ಲ ಮುಚ್ಚಿಟ್ಟು ಆತರದೆಲ್ಲ ಮುಚ್ಚಿಡಲ್ಲ ಸರ್. ಕಾಮನ್ ಆಗಿ ಏನಿದೆ ಅದನ್ನ ನೇರವಾಗಿ ಹೇಳ್ತೀನಿ ಸರ್. ನಾನು ಏನ್ ಹೇಳ್ಬೇಕಂದ್ರು ಈಗ ನಿಮ್ಮ ಹತ್ರ ಹೇಳ್ಬೇಕಂತ ಒಂದು ಬಣ್ಣದ ಮಾತಾಗ್ಲಿ ಅಥವಾ ಇನ್ನೊಂದಾಗ್ಲಿ ಆತರ ಎಲ್ಲ ಮಾತಾಡಲ್ಲ ಸರ್. ನಾನು ನಂದು ಏನಿದೆ ಅದು. ಸಂತೋಷ. ಅಪ್ಪ ಅಮ್ಮ ಎಲ್ಲಿದ್ದಾರೀಗ? ಸರ್ ಅವರು ಊರಲ್ಲಿದ್ದಾರೆ ಸರ್. ಇಲ್ಲಿಂದ ಮೈಸೂರಿಂದ ಸ್ವಲ್ಪ ಒಂದು 40 ಕಿಲೋಮೀಟರ್ ಸರ್, ವಿಲೇಜ್ ಯಾವ್ದು ಒಂದು, ಅಲ್ಲಿದ್ದಾರೆ ಸರ್. ನಾವು ಮಾತ್ರ ಫ್ಯಾಮಿಲಿ ಇಲ್ಲಿ ಇದ್ದೀವಿ ಸರ್. ಓಕೆ. ನಿಮ್ಮ ಅತ್ತೆ ಈಗ ಸಂಪರ್ಕ ಅಥವಾ ಅತ್ತೆ ಅವರೆಲ್ಲ ಚೆನ್ನಾಗಿದ್ದಾರ ನಿಮ್ ಜೊತೆ ಈಗ? ಹಾ, ಚೆನ್ನಾಗಿದ್ದಾರೆ ಸರ್. ಓಕೆ 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 ಓಕೆ. ಅದೇ ಅಂದ್ರೆ ಎಷ್ಟು ಬೇಕೋ ಅಷ್ಟೇನೆ ಸರ್. ಅದ್ನಾಗಿ ಅಂದ್ರೆ ಅಷ್ಟು ತೀರಾ ಹತ್ರಕ್ಕೂ ತಗೊಂಡಿಲ್ಲ ಸರ್ ನಾವು. ಒಂದೊಂದ್ ಸಮಯದಲ್ಲಿ ಅಂತ ತೊಂದ್ರೆ ಕೊಟ್ಟಿದ್ದಾರೆ ಸರ್ ನಮ್ಗೆ, ಅಂತ ಒಂದ್ ಮಾತು ಆಡಿರ್ತಾರೆ. ಅದನ್ನ ಕೂಡ ನಾನು ಎದೆಲಿ ಇಟ್ಕೊಂಡಿದೀನಿ. ಕೆಲವೊಂದೆಲ್ಲ ಹೇಳಕ್ ಆಗಲ್ಲ ಅನ್ಕೋತೀನಿ. ಇಲ್ಲಿ ತೊಂದ್ರೆ ಇಲ್ಲ, ಬಟ್ ಯಾವ್ದು ಕೂಡ ದ್ವೇಷವಾಗದ ಹಾಗೆ ನೋಡ್ಕೊಳ್ಳಿ ಅಷ್ಟೇ. ಈಗ ಅವ್ರ ಹೆತ್ತೊಂದು ಮಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣ ಸಾಕು. ಯಾವುದು ಕೂಡ ಅಂದು ಕಷ್ಟ ಏನೋ ನೀವು ಕಷ್ಟದಲ್ಲಿದ್ದಾಗ ಒಂದು ಅಂಗಿನ ಮಾತು, ಕುತಂತ್ರದ ಮಾತು ಆಡ್ಬಿಟ್ಟಿರ್ತಾರೆ. ಅದು ಛಲಕ್ಕೆ ಕಾರಣವಾಗ್ಲಿ, ದ್ವೇಷ ಆಗೋದು ಬೇಡ. ದ್ವೇಷ ಇಲ್ಲ ಸರ್, ನಾನು ದ್ವೇಷ ಇಟ್ಕೊಂಡಿಲ್ಲ ಸರ್. ಏನಂದವರೆಲ್ಲ ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ ಸರ್ ನಾನು. ಅಷ್ಟೇ ಅಷ್ಟೇ. ನನ್ನ ಬಗ್ಗೆ ಹಿಂದ್ಗಡೆಯಿಂದ ಬೈಕೊಂಡ್ರು ಪರವಾಗಿಲ್ಲ ಸರ್, ನೇರವಾಗಿ ಬೈದ್ರು ಪರವಾಗಿಲ್ಲ ಸರ್, ಅವ್ರು ಚೆನ್ನಾಗಿರ್ಲಿ ಅಂತಾನೆ ಆಶಿಸ್ತೀನಿ ಸರ್ ನಾನು. ಯಾಕೆಂದ್ರೆ ಅವರು ಸರ್ ನನ್ನ ಹತ್ರ ಇರೋಂತ ಏನ್ ಬೇಕಾದ್ರೂ ಕಿತ್ಕೋಬಹುದು, ನಾನೇ ಬರ ಕಿತ್ಕೊಳಕ್ ಆಗುತ್ತಾ ಸರ್ ಅವರು. ಮತ್ತೆ ನಾನು ಬದುಕಬೇಕು ಅಥವಾ ನನ್ನ ಹೆಂಡತಿ ಮಕ್ಳನ್ನ ನಾನು ಒಳ್ಳೆ ದಾರಿಯಲ್ಲಿ ದುಡ್ಡು ಸಾಕಬೇಕು ಅನ್ನೋ ನಿಮ್ಮ ಛಲ ಕಿತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಅಷ್ಟೇ ಸರ್, ನಾವು ಕೇಳ್ಕೊಳ್ಳೋದು ಏನಿಲ್ಲ. ಅಲ್ವಾ? ದೇವ್ರು ನನಗೆ ಅಂತಾನೆ ಒಂದು ಇದೊಂತ ಬದಿಟ್ಮೇಲೆ ಸರ್ ಯಾರು ನನ್ನ ಏನು ಕಿತ್ಕೊಳಕ್ ಆಗಲ್ಲ ಸರ್ ನನ್ನಿಂದ. ಅಷ್ಟೇ. ಏನಂದ್ರೆ ನಾಕ್ ತೊಂದ್ರೆ ಕೊಡ್ಬೋದಾ ಅಥವಾ ನಾಕ್ ಮತ್ ಬೈಬೋದಾ ಅಷ್ಟೇ ಅವ್ರ ಕೈಲಿ ಆಗೋದು. ಅಲ್ಲ ಅಂತ ಅದು ಬಿಡಿ. ಇಂತ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಡೆಯೋ ಸತಿ ಪತಿ ಇರ್ಬೇಕಾದ್ರೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ನನ್ನ ಗಂಡ ಏನು ಭೋಗ್ಯ ಮನೆ, ಸ್ವಂತ ಮನೆ ಇರೋದಕ್ಕೆ ನಾನು ಇದ್ದೀನಿ. ಮತ್ತೇನಾದ್ರೂ ಅವನಿಗೆ ಹಣೆ ಬರ ಕೆಟ್ಟ ಲಾಸ್ ಆಯ್ತು ಅಂದ್ರೆ ನಾನಂತೂ ಇರಲ್ಲ ಅಂತ ಮೊದ್ಲೇ ಹೇಳೋ ಹೆಣ್ತಿದಿರ್ ಕಾಲ ಬಂದ್ಬಿಟ್ಟಿದೆ. ಹೌದು ಸರ್. ಅಂತದ್ರಲ್ಲಿ ಅದು ಒಂದಲ್ಲ ಅಂತ 2-3 ಬಿಸ್ನೆಸ್ ಎಲ್ಲ ತುಂಬಾ ಲಾಸ್ ಆಗ್ಬಿಡ್ತದೆ ಸರ್ ನನಗೆ ಲೈಫಲ್ಲಿ. ಅದನ್ನು ಹೊಡೆದಂತ ಹೊಡ್ತಾ ಇವತ್ತಿಗೂ ಇನ್ನೂ ಹೇಳಕ್ ಆಗಿಲ್ಲ ಸರ್ ನಾನು. ಅಲ್ಲಿ ಗೋಬಿ ಅಂಗಡಿ ಬೇರೆ ಇಟ್ಟಿದ್ರಿ? ಹೌದು ಸರ್. ಮತ್ತೆ ಇನ್ಯಾವುದು ನಾನ್ ವೆಜ್ ಅಂಗಡಿ ಇಟ್ಟಿದ್ರಾ? ಇಲ್ಲ ಸರ್, ನಾನ್ ವೆಜ್ ಅಲ್ಲ ಸರ್, ಮಾಮೂಲು ಹೋಟೆಲ್ ಸರ್. ಹೋಟೆಲ್ ಇಟ್ಟಿದ್ರಿ, ವೆಜಿಟೇರಿಯನ್ ಹೋಟ್ಲು ಸರ್. ನೋಡಿ, ಬಟ್ ಆ ಕರೋನಾ ಬಂದ ಸಮಯದಲ್ಲಿ ನಿಮ್ ಹೆಂಡತಿ ನಿಮ್ಮನ್ನ ಮಾತ್ರ ಅಲ್ಲ, ಪಕ್ಕದ ಮನೆ ಯಾರೋ ಇನ್ನೊಬ್ರು ವ್ಯಕ್ತಿಯನ್ನು ಕೂಡ ಅಡಿಗೆ ಮಾಡ್ಕೊಟ್ಟು ನೋಡ್ಕೊಂಡಿದ್ರು. ಹೌದು ಸರ್, ಹೌದು. ನೋಡಿ, ಅದು 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 ಒಂದು ಸರ್. ಅದಕ್ಕಿಂತ ಎಲ್ಲಕ್ಕಿಂತ ಹೇಳ್ಬೇಕಂದ್ರೆ 4:15 ಗಂಟೆ ಸಮಯದಲ್ಲಿ ನನ್ ಮಗು ಇನ್ನು ತುಂಬಾ ಚಿಕ್ಕದು ಸರ್. ಇವ್ರು ಏನ್ ವ್ಯಕ್ತಪಡಿಸಿದ್ರೆ ಅಂತ ನನ್ನ ಇಲ್ಲಿವರೆಗೂ ಕೇಳಿಲ್ಲ ಸರ್ ನಾನು ಅದನ್ನ. ಬಟ್ ಆ ಒಂದು ಸಮಯದಲ್ಲಿ ಅಷ್ಟು 5 ಗಂಟೆ 5:15 ರಾತ್ರಿ ಚಳಿಗಾಲದಲ್ಲಿ ಸರ್ ಆ ಮಗುನ್ ಕರ್ಕೊಂಡ್ ಹೋಗ್ಬಿಟ್ಟು ನಾವ್ ಅಲ್ಲಿ ರೆಡಿ ಮಾಡ್ತಾ ಇದ್ದ ಸರ್ ಬೈಕಲ್ಲಿ. ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ವು. ಅದು ತುಂಬಾ ಆ ಸಮಯ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಸರ್ ನನ್ನ ಮನ್ಸಿಗೆ. ಈ ತರದೆಲ್ಲ ಒಂದು ಇದಾಯ್ತಲ್ಲ ಅಂತ. ಇರ್ಲಿ ಅದೆಲ್ಲ ಮೀರಿ ಇವತ್ತು ಬಂದಿದ್ದೀರಿ. ಗ್ರೇಟ್, ಬಹಳ ಖುಷಿ ಆಯ್ತು. ಅಂಡ್ ನಿಮ್ಮ ಮಗಳಲ್ವಾ? ಒಬ್ಳು ಮಗಳು, ಒಬ್ಬ ಮಗ ಸರ್. ಮಗಳು ಮಗ. ಓಕೆ. ನಿಮ್ಮ ತಂದೆ ತಾಯಿ ನೀವೆಷ್ಟು ಜನ ಮಕ್ಕಳು? 3 ಜನ ಸರ್. 3 ಜನ. ನೀವು ಮೊದಲು? ಅದರಲ್ಲಿ 2 ಜನ ಹೆಣ್ಮಕ್ಳು ಸರ್. ಓ, ಅವರೆಲ್ಲ ಮದುವೆ ಆಗಿದೆ? ಎಲ್ಲ ಆಗಿದೆ ಸರ್. ಎಲ್ಲ ಇಬ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ಒಂದ್ ಹೆಣ್ಣು ಒಂದ್ ಗಂಡು ತರ ಮಗು ಮಕ್ಳಿದಾರೆ. ಎಲ್ಲ ದೊಡ್ಡವ್ರೆ ಸರ್. ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಷ್ಟು ಸ್ವಲ್ಪ ಚೆನ್ನಾಗಿದ್ದೀನಿ ಸರ್. ಎಷ್ಟು ಬೇಕಷ್ಟೇ ಆಗ್ಲಿ, ತೊಂದರೆ ಇಲ್ಲ. ಬಟ್ ಯಾವಾಗಿದ್ರು ಕಷ್ಟ ಕಾಲ ಅಂದಾಗ ಎಲ್ಲ ದ್ವೇಷ ವೈಷಮ್ಯಗಳನ್ನ ಮರೆತು ಹೋಗಿ ನೋಡ್ಬೇಕಲ್ಲ. ಹೌದು ಸರ್.
ಕೈ ಬಾಯಿ ಚೆನ್ನಾಗಿ ಇಟ್ಕೊಂಡು ನಿಮ್ಮ ಬದುಕನ್ನು ನೀವು ಕಾಪಾಡಿಕೊಂಡು ಬಂದಿದ್ದೀರಿ, ಭಗವಂತ ಕಾಪಾಡ್ತಾನೆ. ಬಟ್ ತಂಗಿದಿರಿಗೆ ಅಥವಾ ಅಕ್ಕಂದಿರಿಗೆ ಅಥವಾ ಒಡ ಹುಟ್ಟಿದವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೀರಿ. ಅದನ್ನು ಮೀರಿ ನಿಮ್ಮ ಕುರಿತು ದ್ವೇಷ ಅಥವಾ ನಿಮ್ಮನ್ನು ದೂರ ಇಡೋದು ಅಥವಾ ನಿಮ್ಮ ಬಗ್ಗೆ ಕಷ್ಟ ಕಾಲದಲ್ಲಿ ಏನೋ ಮಾತಾಡಿರೋದು ಇವೆಲ್ಲ ಹೃದಯದಲ್ಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನಾಳೆ ಏನೋ ಅವ್ರಿಗೊಂದು ಕೆಟ್ಟ ಕಾಲ ಬಂತು ಅಂದಾಗ ನಿಮ್ಮ ಕೈಲಿ ಸಾಧ್ಯ ಆದರೆ ಹೋಗೋರಿಗೆ ನೆರವಾಗಿ. ಯಾಕೆಂದರೆ 4 ದಿನದ ಬದುಕನ್ನು ಸವಿಸ್ಲಿಕ್ಕೆ ಬಂದಿರೋ ನಾನು ದ್ವೇಷವನ್ನು ಲೆಕ್ಕ ಇಟ್ಕೊಂಡು ಹೋದರೆ ಅದು ಆ ವೈರತ್ವ ಎಂದೂ ಮುಗಿಯೋದಿಲ್ಲ. ನಿಮಗಂತ ಬುದ್ಧಿ ಇಲ್ಲ. ಆದರೆ ನಾವು ಹೃದಯದಲ್ಲಿ ಯಾವುದಕ್ಕೆ ಸ್ಥಾನ ಕೊಡ್ತೀವಿ ಅನ್ನೋದ್ರ ಮೇಲೆ ನಾವು ಆನಂದಭರಿತ ವ್ಯಕ್ತಿನೋ ಅಥವಾ ನಾವು ಅತ್ಯಂತ ಕೆಟ್ಟ ವ್ಯಕ್ತಿತ್ವ ಅಥವಾ ಅತ್ಯಂತ ಭಯದ ವಾತಾವರಣ ತುಂಬಿರೋ ವ್ಯಕ್ತಿತ್ವ. ನಿಮ್ಮ ಹೃದಯದಲ್ಲಿ ಸದಾಕಾಲ ಪ್ರೀತಿ, ಅನುಕಂಪ, ಕರುಣೆ, ಯಾರು ಬಂದ್ರು ಯಾರು ಹೋದ್ರು ನಿಮ್ಮ ಹೆಂಡತಿ ಅದೇ ಸರ್ ಹೇಳಿದ್ನಲ್ಲ ಸರ್, ಬೇಕಾದ್ರೆ ಅವರು ನನ್ ಬಗ್ಗೆ ಬೇಕಾದ್ರೆ ದ್ವೇಷನೇ ಬೆಳೆಸಲಿ ಸರ್, ತೊಂದ್ರೆ ಇಲ್ಲ. ಬಟ್ ನಾನು ಅವರಿಗೆ ಏನ್ ಮಾಡ್ಬೇಕು ಅದ್ ಮಾಡೇ ಮಾಡ್ತೀನಿ. ಅಷ್ಟೇ ಪ್ರೀತಿಲಿ ನೋಡ್ಕತೀನಿ ಸರ್, ಏನ್ ತೊಂದ್ರೆ ಇಲ್ಲ. ಅವ್ರ ಏನೇ ಒಂದ್ ಇದ್ ಮಾಡ್ಬೇಕಂದ್ರು ಆಗ್ಲಿ 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 ಪಾಪ, ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಭಗವಂತ. ಬಟ್ ನೋಡಿ, ನೆನಪಿದೆ ನೀವು ಎಂತೆಂತ ಕೆಲಸ ಮಾಡ್ತಿದ್ರಿ ಮುಂದೆ. ನೀವು ಅಲ್ಲೇನೋ ಆಫೀಸರ್ ಏನೋ ಆಗಿದ್ರಿ ಫಸ್ಟು. ಲೈಕ್ ಆರಂಭದಲ್ಲಿ ಅದ್ಯಾವುದೋ ಒಂದು ಹೆಣ್ಮಕ್ಳು ಸಂಪರ್ಕ ಬೇರೆ ಅಂದರೆ ಸ್ವಲ್ಪ ಏನೋ ಗೊಂದಲ ಆಗುತ್ತಲ್ಲಿ. ನೋಡಿ ನಿಮ್ಮ ಅದು ಯಾರು ನಮ್ಮ ಫೋಟೋ ಕಳಿಸಿದ್ದು ಅಥವಾ ಯಾರು ಹಂಗೆ ಫೋನ್ ಮಾಡಿದ್ದು ನನ್ನ ಹೆಸರಲ್ಲಿ ಅಂತ ನೀವೇ ಕೇಳ್ತೀರಾ ನಿಮ್ಮ ಹೆಂಡತಿನ? ನೆನಪಿದೆ? ಹೌದು ಸರ್, ನಾನು ಓಪನ್ ಆಗಿ ಕೇಳ್ದೆ, ಕೊಡು ಫೋನು, ನಂಬರ್ ಕೊಡು, ನಾನೇ ಮಾತಾಡ್ತೀನಿ. ಆತರ ಏನನ್ನ ತಪ್ಪು ಮಾಡಿದ್ರೆ ಇದಾಗ್ಬೋದಲ್ಲ ಸರ್? ಹೌದು ಹೌದು, ನಾನು ಅದಕ್ಕೆ ಆತರ ತಪ್ಪು ಮಾಡಿದ ವ್ಯಕ್ತಿ ನೇರವಾಗಿ ಕೇಳಕ್ ಸಾಧ್ಯನೇ ಇಲ್ಲ ಸರ್, ಯಾಕಂದ್ರೆ ಎಲ್ಲಿ ಸಿಗಾಕೊಬಿಡ್ತೀನಿ ಅನ್ನೋ ಭಯ ಇರ್ತದೆ. ಬಟ್ ನನ್ಗೆ ಆತರದೆಲ್ಲ ಏನೂ ಇಲ್ಲ ಸರ್, ಅದೇನಿದೆ ಕೊಡು, ನಾನು ಮಾತಾಡ್ತೀನಿ, ನೇರವಾಗಿ ಮಾತಾಡ್ತೀನಿ ಅಂತಾನು ಹೇಳ್ದೆ ಸರ್. ನೋಡಿ, ಅವ್ರಿಗೆ ಅಲ್ಲಲ್ಲಿ ಉಂಟಾದ ಗೊಂದಲಗಳು ಅಥವಾ ಸಂಶಯಗಳನ್ನು ಪರಿಹರಿಸುವಲ್ಲಿ ನೀವು ತುಂಬ ಒಳ್ಳೆ ಪರಿಹರಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ತುಂಬ ಚಾಕಚಕ್ಯತೆಯಿಂದ ಮಾಡಿದ್ದೀರಿ. ಅದಕ್ಕೆ ಅಲ್ಲಿ ಏನು ಗೊಂದಲ ಉಳಿದಿಲ್ಲ. ಹೌದು ಸರ್, ಬಹಳ ಮುಖ್ಯ. ಮುಚ್ಚಿಟ್ರೆ ಪ್ರಾಬ್ಲಮ್ ಸರ್, ಮುಚ್ಚಿಡೋದಿಲ್ಲ, ಏನಿದ್ರು ಓಪನ್ ಅಪ್ ಆಗಿ ಹೇಳ್ಬಿಡ್ತೀನಿ. ಹೌದು, ಎಷ್ಟೋ ಸಂಸಾರಗಳು ಆ ಪ್ರಶ್ನೆ ಅಥವಾ ಆ ಸಂಶಯಕ್ಕೆ ಉತ್ತರ ಸಿಗದೆ ಮತ್ತೆ ಅದ್ರ ಮೇಲೆ ಇನ್ನೊಂದಷ್ಟು ಊಹೆ ಮಾಡ್ಕೊಂಡು ಬಿಡಿಸಲಾರದ ಪ್ರಶ್ನೆಗಳು ಬ್ರಹ್ಮ ಗಂಟಾಗಿ ಕಡೆಗೆ ಡೈವರ್ಸ್. ಅಲ್ಲಲ್ಲಿ ಉತ್ತರ ಕಂಡಿಡ್ಕೊಳ್ಳೋದು ಒಳ್ಳೇದು. ಈಗ ಹೆಂಡತಿಗೆ ಏನೋ ಒಂದು ಪಾಪ ಅವಳ ಗಂಡದ ಮೇಲೆ ಪ್ರೀತಿ ಜಾಸ್ತಿ ಆಗೋ ಏನೋ, ಪ್ರೀತಿ ಅತಿಯಾದಾಗ ಸಂಶಯ ಆಗ್ಬಿಡ್ತವೆ. ಇಲ್ಲ ಕಣೆ ಹಿಂಗಲ್ಲ ಕಣೆ ಹಿಂಗೆ ಅಂತ ಹೇಳೋಕೆ ಅವನು ರೆಡಿ ಇರ್ಬೇಕು. ಅವನು ಹಂಗೆ ಹೇಳ್ಬೇಕಂದ್ರೆ ಅವ್ನು ಶುದ್ಧ ಇರಬೇಕು. ಹೌದು ಸರ್, ಇವಳಿಗೆ ಡೌಟ್ ಬಂದಿರೋದು ಸರಿ, ಅವನು ಮಾಡಿರೋದು ಸರಿ ಎಂದಾಗ ಅವನು ಬಿಟ್ಕೊಡಲ್ಲ, ಇವಳು ಸಂಶಯ ಪಡೋದು ಬಿಡಲ್ಲ. ಹಿಂಗಾಗಿ ಒಂದು ಹಂತ ಹೋದ್ಮೇಲೆ ಅದು ಹರಿದೋಗ್ಬಿಡುತ್ತೆ ಜೀವನ. ಬಟ್ ನಿಮ್ಮಲ್ಲಿ ಹಂಗೆ ಆಗಲಿಲ್ಲ. ಆಕೆ ಹಂಗೆ ಕೇಳಿದ್ದಕ್ಕೂ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದಕ್ಕೂ ಅಂದರೆ ಇದನ್ನು ನಾವು ಒಂದು ಸ್ಟಡಿಯಾಗಿ ಬಳಸಿದೆ. ನಾನು ಜನರಿಗೆ ಹೇಳ್ತಾರೆ, ಒಂದು ಹೆಣ್ಣಿಗೆ ಸಹಜವಾಗಿ ಗೊಂದಲ ಬಂದಂಗೆ, ಸಂಶಯ ಬಂದಂಗೆ ಈ ಹೆಣ್ಣಿಗೂ ಬಂತು, ಅದಕ್ಕೆ ನಿಯತ್ತಾಗಿರೋ ಪುರುಷ ಹೆಂಗೆ ಉತ್ತರ ಕೊಡ್ಬೋದು ಅನ್ನೋದಕ್ಕೆ ನಿಮ್ಮದು ಸಾಕ್ಷಿ. ಯಾಕಂದರೆ ನುಲಿಚಿಕೊಳ್ಳೋಕೆ ನೋಡೋನು ಯಾರು ಅಂದರೆ ಒಳಗಡೆ ಕಸ ಇದ್ದವನು, ಕಲ್ಮಶ ಇದ್ದವನು ನುಲಿಸ್ಕೊಳ್ಳೋಕೆ ನೋಡ್ತಾನೆ. ಇಲ್ದವನು ಅದು ಯಾರು ಹೇಳು, ತಗೋ ಫೋನ್ ನಂಬರ್ ಕೊಡು, ನಾನೇ ಮಾಡ್ತೀನಿ ಅಂತ. ಅಂದರೆ ಅಲ್ಲಲ್ಲಿ ನಿಮಗೆ ಬಂದ ಹೆಂಡತಿಗೆ ಬಂದ ಸಂಶಯಗಳು ನಿಮ್ಮ ಹೆಂಡತಿಗೆ ಹೊಸದೇನಲ್ಲ, ಜಗತ್ತಲ್ಲೂ ಮೊದಲು ಅಲ್ಲ, ಅದು ಕೊನೆಯೂ ಅಲ್ಲ, ಎಲ್ಲರ ಹೆಂಡತಿಗೆ ಬಂದವೆ. ಬಟ್ ಗಂಡನಾಗಿ ನಾನದನ್ನು ನಿವಾರಿಸುವಲ್ಲಿ ನಾನು ಶುದ್ಧನಾಗಿದ್ದರೆ ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇಲ್ಲ ಅವಳು ಸಂಶಯ ಪಡಲಿ ಬಿಡು, ನಾನೇನು ಮಾಡ್ತಿದ್ರೆ ನಾನು ಉತ್ತರ ಕೊಡೋತೀನಿ, ಮಾಡ್ತಿಲ್ವಲ್ಲ ಬಿಡು ಅಂತ ಹೇಳಿ ಸುಮ್ಮನಾಗಂಗಿಲ್ಲ. ನಾನು ಮಾಡ್ತಿಲ್ಲ ಅನ್ನೋದನ್ನು ನಿರೂಪಿಸೋದು ಕೂಡ ಬಹಳ ಮುಖ್ಯವಾಗುತ್ತಲ್ಲಿ. ಹೌದು ಸರ್, ಹೌದು. ಯಾಕಂದರೆ ಅವಳೇನೋ ಅಂದ್ಕೊಳ್ತಾಳೆ ಸರ್, ಬಟ್ ನಾನು ಹಂಗೆ ಮಾಡ್ತಿಲ್ಲ ಸರ್, ನಾನು ಯಾಕೆ ಉತ್ತರ ಕೊಡಬೇಕು ಅಂದರೆ, ಹೊರಗಡೆಯವ್ರಿಗಾದ್ರೆ ನೀನು ಹಂಗೆ ಸುಮ್ಮನಿರ್ಬೋದು, ಮಾಡಿಲ್ಲಪ್ಪ ನಾನು ಯಾಕೆ ಉತ್ತರ ಕೊಡಲಿ, ಕುಂಬಳಕಾಯಿ ಕಳ್ಳ ಅಂದರೆ ನಾನು ಯಾಕೆ ಅಗ್ಲು ಮುಟ್ಕೊಳ್ಳಿ ಅಂತ ಸುಮ್ಮನಾಗ್ಬೋದು. ಬಟ್ ಮನೆಯವರಿಗೆ, ಮಕ್ಕಳಿಗೋ ಹೆಂಡತಿಗೂ ಬಂದಾಗ ಅದನ್ನು ಕನ್ವಿನ್ಸ್ ಮಾಡಿ ಇದು ಹಿಂಗಲ್ಲ ಅಂತ ಹೇಳೋದು ಬಹಳ ಮುಖ್ಯ. ಇಲ್ಲ ಅಂದರೆ ಅವ್ರು ಅಂದ್ಕೊಂಡಿರೋದನ್ನೇ ಸತ್ಯ ಅಂದ್ಕೊಂಡ್ಬಿಟ್ಟು ಇನ್ನೂ ಮುಂದುವರೆದು ಬಿಡ್ತಾರೆ ಅವರು. ಹೌದು ಸರ್, ಹೌದು. ಈ ವಿಚಾರ ಮತ್ತೆ ಅದು ಆಳವಾಗಿ ಬೇರ್ ಬಿಟ್ಬಿಡ್ತದೆ. ಮತ್ತೆ ಅದನ್ನ ಕೀಳಕ್ಕೆ ಯಾವ ಆರೆಕೋಲ್ ತಂದ್ರು ಆಗಲ್ಲ ಆಮೇಲೆ. ಹೌದು ಸರ್, ಹೌದು. ಅದು ಸ್ವಲ್ಪ ಚೀಟು ಬಾಗ್ಲೇನೆ ಕಿವುಚಾಕ್ಬಿಟ್ರೆ ಅದು ಮುಂದಕ್ಕೆ ಬೆಳೆದೇ ಇಲ್ಲ ಸರ್. ಅದು ಹಿಂಗಲ್ಲ ಕಣೆ, ಹಿಂಗೆ ಅಥವಾ ಹಿಂಗಲ್ಲ ರೀ, ಹಿಂಗಾಯ್ತದು ಅಂದ್ರೆ ಈ ಮುಕ್ತ ಚರ್ಚೆ ಯಾವಾಗ ಆಗುತ್ತೆ ಅಂದ್ರೆ ಅವ್ರ ನಡುವೆ ಅಷ್ಟು
ಶುದ್ಧ ಭಾವನೆಗಳಿದ್ದು ಶುದ್ಧ ಸಂಸ್ಕಾರಗಳಿದ್ದು ಏನೂ ತಪ್ಪಾಗಿಲ್ಲ ಅಂತ ಅವೆಲ್ಲ ನಡೀತವೆ. ಬಟ್ ಮೊಬೈಲಿಗೆ ಪಾಸ್ವರ್ಡ್ ಇಕ್ಕೋ ಲೆಕ್ಕಕ್ಕೆ ಬಂತು ಅಂದರೆ ಮುಗೀತಲ್ಲಿಗೆ ಅಲ್ಲೇನೋ ಶುರು ಆಯಿತು ಅಂತ ಹಂಗಾಗ್ಬಿಡುತ್ತೆ ಕತೆ. ಇವತ್ತು ನಾವು ಆ ಕತೆಗಳು ಕೇಳಿ ಕೇಳಿ ಅದನ್ನು ಒಂದು ಹಂತಕ್ಕೆ ಅದು ಹ್ಯೂಮನ್ ಸೈಕಾಲಜಿ ಆಗ್ಬಿಟ್ಟಿದೆ ಈಗ. ಹೌದು ಸರ್. ನನ್ನ ಫೋನ್ ಯಾಕ್ರಿ ಮುಟ್ತೀರಿ, ನಿಮಗೆ ಎರಡು ಸತಿ ಹೇಳೋದು ಅಂತ ಹೆಂಡತಿ ಹೇಳ್ತಾವಳೆ ಅಂದ್ರೆ ಗಂಡ ಅರ್ಥ ಮಾಡ್ಕೊಳ್ಬೇಕು ಅಂತ. ಹೌದು ಸರ್, ಹೌದು ಹೌದು, ಹಂಗಾಗ್ಬಿಟ್ಟಿದೆ ಸರ್. ಇವತ್ಗೂ ಕೂಡ ನಮ್ ಇಬ್ರು ಫೋನ್ ಅಲ್ಲಿ ಇರೋದು ಒಂದೇ ಪಾಸ್ವರ್ಡ್ ಸರ್. ನಾನ್ ಬಂದ್ರೆ ಟೇಬಲ್ ಮೇಲೆ ಇಟ್ಬಿಟ್ರೆ ನಾನು ಫೋನ್ ಮುಟ್ಟೋದೇ ಇಲ್ಲ ಸರ್ ಕಾಮನ್ ಆಗಿ. ಓಕೆ. ನನ್ ಮಕ್ಳು ಮುಟ್ಟಲ್ಲ, ಇವರು ಮುಟ್ಟಲ್ಲ. ಅದ್ರಲ್ಲಿ ಇರೋದು ಒಂದೇ ಪಾಸ್ವರ್ಡ್. ಅವ್ರ ಫೋನ್ಗೂ ಅದೇ ಪಾಸ್ವರ್ಡ್, ನನ್ನ ಫೋನ್ಗೂ ಅದೇ ಪಾಸ್ವರ್ಡ್ ಇವತ್ಗೂ ಸರ್. ಏನಕ್ಕೆ ಅಂದ್ರೆ ನಮ್ದು ಏನಿಲ್ಲ ಸರ್, ಏನಿದೆ ಓಪನ್ ನೋಡ್ಕಲಿ. ಸತ್ಯ, ಡೋಂಟ್ ವೆರಿ. ಸತ್ಯ ಸತ್ಯ. ಒಳ್ಳೇದು. ಯಾಕಂದ್ರೆ ಇಂಥ ವಿಚಾರಗಳು ನೋಡಿ, ಈಗ ನೀವಿಬ್ರು ಮುಕ್ತವಾಗಿ ಮಾತಾಡೋದು, ಎಷ್ಟು ಗಂಡ ಹೆಣ್ತಿದ್ದೀರಿ ಕೇಳ್ತಾ ಇದ್ರೆ ಈ ಕಾರ್ಯಕ್ರಮ. ನಾವು ಒಂದ್ ದಿವಸ ನಮ್ಮ ನಡುವೆ ಇರೋ ಗೊಂದಲವನ್ನು ಅವ್ರ ಮುಂದೆ ಹಂಚಿಕೊಂಡು ನಾವು ಅಲ್ಲಿ ಉತ್ತರ ತಗೊಳ್ಬೇಕು. ಹಂಚ್ಕೊಳ್ದೆ ಹೋದ್ರು ಕೂಡ ಒಟ್ಟಿಗೆ ಕೂತು ಇಂಥದ್ದೊಂದು ಸಮಾಲೋಚನೆ ಮಾಡೋದಿದೆಯಲ್ಲ ಗಂಡ ಹೆಂಡತಿ, ಇದು ಬಹಳ ದೊಡ್ಡ ಪ್ರಬುದ್ಧ ವ್ಯಕ್ತಿತ್ವ ಇದ್ರೆ ಮಾತ್ರ ಸಾಧ್ಯ. ಹೌದು ಸರ್. ಆದ್ರೆ ದೇವ್ರ ಕೊಟ್ಟು ವರನೋ ಏನೋ ಗೊತ್ತಿಲ್ಲ ಸರ್. ಆದ್ರೆ ಇದು ಎಷ್ಟು ಜನಕ್ಕೆ ಒಂದ್ ಪೀಸ್ ಅಂತ ಹೇಳಕ್ ಆಗಲ್ಲ ಸರ್. ಹೌದು, ಇದು ಮಾಸ್ಟರ್ ಪೀಸ್ ಅಂತಾರಲ್ಲ ಹಂಗೆ. ಹೌದು ಸರ್, ಮಾಸ್ಟರ್ ಪೀಸ್. ಸತ್ಯ. ಒಳ್ಳೇದಾಗ್ಲಿ ನಿಮ್ ಸಂಸಾರ. ಭಗವಂತ ನೋಡಿ, ಆ ಮನೆ ದೇವರ ಆ ತಾಯಿಗೆ ನಡ್ಕೊಳ್ತಾ ಇದ್ದೀರಿ, ನಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ. ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ, ಶಿಕ್ಷಣ ಮತ್ತು ಅವರನ್ನು ಅಷ್ಟೇ ಪ್ರೀತಿ ಕಾಳಜಿಯಿಂದ ಬೆಳೆಸಿ, ಬಹಳ ಪ್ರೀತಿಯಿಂದ ನಿಮ್ಮ ಕಾಯಕಗಳನ್ನು ಮುಂದುವರಿಸಿ, ಎಂದಾದ್ರೂ ಬೆಂಗಳೂರು ಕಡೆ ಬಂದಾಗ ಆಶ್ರಮಕ್ಕೆ ಬಂದು ಹೋಗಿ. ಬೆಂಗಳೂರಲ್ಲ ಸರ್ ಆಶ್ರಮ ಇರೋದು ಸರ್? ಹೌದು ಹೌದು ಹೌದು, ಖಂಡಿತ ಸರ್. ನಾನು ಆವತ್ತೇ ಹೇಳ್ದೆ ಸರ್, ನಾನು ಒಂದ್ಸಲ ಹೋಗ್ಬೇಕು ಅಂತ ಅನ್ಕೊಂಡೆ ಸರ್. ಮತ್ತೆ ಇವ್ರು ಮತ್ತೆ ಫೋನ್ ಟ್ರೈ ಮಾಡ್ತಿದ್ರು ಸರ್ ತಮ್ಗೆ. ಅವಾಗ ನಾನ್ ಹೇಳ್ತಿದ್ದೆ ಬೇಡಪ್ಪ, ಜಾಸ್ತಿ ಮಾಡ್ಬೇಡ. ಯಾಕಂದ್ರೆ ಸರ್ ಈಗ ನಮ್ ತರದವ್ರು ಇನ್ನೂ ಸಾವಿರಾರು ಜನ ಇರ್ತಾರೆ ಸರ್. ಅವರು ನಾಕ್ ಮಾತಾಡಿದಾಗ ತಮ್ಮ ಹತ್ರ ಏನೋ ಒಂದು ಖುಷಿ ಅನ್ಸ್ತದೆ ಮನ್ಸಿಗೆ. ಸತ್ಯ 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 ಸತ್ಯ. ಬರೀ ನಾವ್ ಹಡ್ದವ್ರೇ ಮಾಡ್ತಾನೆ ಇದ್ರೆ ಅದು ಚೆನ್ನಾಗಿರಕ್ಕಿಲ್ಲ ಸರ್. ಇದು ನನ್ನೊಂದ್ ಭಾವನೆ. ಅವ್ರು ಅಂದ್ರೆ ಮಾತಾಡಬಾರ್ದು ಅಂತ ಏನಲ್ಲ ಸರ್, ಬಟ್ ಅಂದ್ರೆ ಮಾತಾಡಿ ಇನ್ನೂ ತೃಪ್ತಿ ಆಗಿಲ್ಲ, ನಾನ್ ಫೋನ್ ಮಾಡಿ ನಮ್ ಗಂಡಂಗೆ ಕೊಡೋಣ ಅಂತ ಪಾಪ ಅವರು ಮಾಡ್ತಿದ್ರು. ಹೌದು ಸರ್, ಹೌದೌದು, ಕೊಡ್ಲಿಕ್ಕೆ ಅವರು ಮಾಡಿದ್ದು. ಪ್ರಯತ್ನ ಮಾಡ್ತಾನೆ ಇದ್ರು ಸರ್. ಅವಾಗಿಂದ ಒಂದ್ 4-5 ದಿವಸದಿಂದ ಪ್ರಯತ್ನ ಮಾಡ್ತಾನೆ ಇದ್ರು, ಬಟ್ ಅದು ಕನೆಕ್ಟ್ ಆಗಿರ್ಲಿಲ್ಲ. ಏನೋ ದೇವರ ಒಂದಿದು ಕೃಪೆಯಿಂದ ಇವತ್ತು ಕನೆಕ್ಟ್ ಆಗಿತ್ತು. ಮತ್ತೆ ಮಾತಾಡೋ ಭಾಗ್ಯ ಸಿಕ್ತು ನನಗೆ. ವ್ಯಕ್ತಿತ್ವಗಳ ಹತ್ರ ಹೌದು, ನಾನು ಸ್ವಯಂ ಭಗವಂತ ನನ್ನನ್ನು ಒಳ್ಳೆ ಜಾಗದಲ್ಲಿ ಇಟ್ಟಿದ್ದಾನೆ. ಬಟ್ ನಿಮ್ಮಂತ ಸಂಸಾರದಲ್ಲಿ ಇದ್ದುಕೊಂಡು ಆ ಶುದ್ಧತೆಯನ್ನ, ಆ ಪರಿಪೂರ್ಣತೆ ಅಥವಾ ಅಂಥದ್ದೊಂದು ಜೀವನದ ಕುರಿತು ಆಧ್ಯಾತ್ಮಿಕ ದೃಷ್ಟಿಕೋನ, ಅಥವಾ ಯಾರು ನನಗೆ ಕೆಡಕು ಮಾಡಿದ್ರು ನಾನು ಎಲ್ರಿಗೂ ಒಳ್ಳೆಯದೇ ಮಾಡ್ತೀನಪ್ಪ ಅಂದರೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಸಮಯದಲ್ಲೂ ಸಮಚಿತ್ತತೆಯನ್ನು ನಾನು ಕಾಪಾಡ್ಕೊಳ್ತೀನಿ. ನನ್ನ ಬೈದವ್ರಿಗೂ ಒಳ್ಳೇದು ಹಾರೈಸ್ತೀನಿ, ನನಗೆ ಹಾರೈಸಿದವ್ರಿಗೂ ನಾನು ಒಳ್ಳೇದು ಹಾರೈಸ್ತೀನಿ. ಈ ವ್ಯಕ್ತಿತ್ವ ಸಂಸಾರಿಗಳಲ್ಲಿ ಭಾಳ ಕಡಿಮೆ. ಇರಬೇಕು ಅಂದುಕೊಂಡ್ರೆ ಪರಿಸ್ಥಿತಿಗಳು ಬಿಡಲ್ಲ ಅವ್ರನ್ನ. ಹೊರತಾಗಿಯೂ ಇರೋದಿದೆಯಲ್ಲ, ಅದು ತುಂಬಾ ಪೆಟ್ಟುಗಳು ಬಿದ್ದ ಮೇಲೆ ತಾನಾಗಿ ಬಂದ್ಬಿಡುತ್ತೆ. ಅದು ಸುಖೇ ದುಃಖೇ ಸಮಕೃತ್ವೇ ಸಮಚಿತ್ತತೆ ಅಂತ ಭಗವದ್ಗೀತೆಯಲ್ಲಿ. ಸುಖ ದುಃಖ ಈ ಎರಡೂ ಸ್ಥಿತಿ ಅಂದರೆ ಸನ್ಮಾನ ಅವಮಾನ, ರೋದನೆ ವೇದನೆ, ಲಾಭ ನಷ್ಟ, ಹಗಲು ರಾತ್ರಿ, ಸುಖ ದುಃಖ ಈ ಎಲ್ಲ ಸ್ಥಿತಿಗಳಲ್ಲೂ ಕೂಡ ಸ್ವಲ್ಪ ಕೇಳಿಸ್ಕೊಳ್ಳೋ ಮನೋಭಾವ ಯಾರಿಗೆ ಬರುತ್ತೋ ಆಮೇಲೆ ಉತ್ತರ ಕೊಡ್ತಾನ ಅವನು. ಹೌದು ಸರ್, ಕೇಳಿಸ್ಕೊಳ್ಬೇಕು. ಏನು ಹಿಂಗೆ ಯಾರೋ ಫೋನ್ ಮಾಡಿದ್ರು, ನಿಮಗಿಂತ ಕಡಿಮೆ ವೃತ್ತಿ ಕಡಿಮೆ ದರ್ಜೆಯಲ್ಲಿರೋರೇ ಫೋನ್ ಮಾಡಿದ್ರು, ಏನಪ್ಪ ಅಂತ ಫಸ್ಟ್ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡೋದಿದೆಯಲ್ಲ ನೋಡಿ. ವೃತ್ತಿಗಳು, ಸ್ಟ್ಯಾಂಡರ್ಡ್ಗಳು, ಎ ದರ್ಜೆ ಬಿ ಇವೆಲ್ಲ ಚೇಂಜ್ ಆಗ್ಬೋದು, ಆದ್ರೆ ಮನುಷ್ಯ ಸಹಜ ಅಲ್ವಾ? ಅಲ್ಲ ಸರ್, ಹೌದು. ಅವನು ಯಾರು ನನಗಿಂತ ವೃತ್ತಿಯಲ್ಲಿ ಅಥವಾ ಏನು ಪೇಯಿಂಗ್ ಸ್ಕೇಲಲ್ಲಿ ಸಂಬಳದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಯೂನಿಫಾರ್ಮ್ ಬಿಚ್ಚ ಆಚೆ ಬಂದ್ರೆ ಅವನು ಯಾರಿಗೋ ಅಪ್ಪ ಎಲ್ಲ ಒಂದೇ ಹೃದಯ ಸರ್. ಹೌದು, ಎಲ್ಲ ಒಂದೇ ರಕ್ತ ಒಂದೇ ಹೃದಯ ಇರುತ್ತೆ. ಸೊ ಕೆಲಸದ ಜಾಗದಲ್ಲಿ, ಮನೆಯಲ್ಲಿ ಅಥವಾ ನಾವು ಎಲ್ಲೆಲ್ಲಿ ಇರ್ತೀವೋ ಅಲ್ಲೆಲ್ಲ ಕೂಡ ನಾವು ಮನುಷ್ಯತ್ವ ಅನ್ನೋ ಒಂದೇ ಕಾರ್ಡ್ ಇಟ್ಕೊಳ್ಬೇಕೇ ಹೊರತು ನಾನು ಆಧ್ಯಾತ್ಮಿಕ ಗುರು ಅಥವಾ ನಾನು ದೊಡ್ಡ ಆಫೀಸರ್ ಅಥವಾ ನಾನು ನ್ಯಾಯಾಧೀಶ ಇವುಗಳನ್ನ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ತಲೆಯ ಮೇಲೆ ಹೊತ್ಕೊಂಡು ಓಡಾಡಬಾರ್ದು. ಬದುಕು ಭಾರ ಆಗ್ಬಿಡುತ್ತೆ. ಅವನ್ನೆಲ್ಲ ಎಲ್ಲಿಡಬೇಕು ಅಲ್ಲಿ ಇಟ್ಬಿಟ್ಟು ಮನುಷ್ಯನಾಗಿ ಓಡಾಡಿದ್ರೆ ಸಾಕು, ಬದುಕು ಆರಾಮ್ ಅನ್ಸುತ್ತೆ. ಸೊ ನಿಮ್ಮಂಥವ್ರ ಜೊತೆ
ಮಾತಾಡಲಿಕ್ಕೆ ನೋಡಿ ಪಾಪ ಅವ್ರು ಆರಂಭದಲ್ಲಿ ಫೋನ್ ಮಾಡಿದಾಗ ನನಗೆ ಕಂಡಿಡಿಯೋಕೆ ಆಗಲಿಲ್ಲ, ಯಾಕಂದರೆ ನೋಡಿ ಅವತ್ತು ಹೌದು ಸರ್, ಯಾಕೆಂದ್ರೆ ಗಂಟೆ. ತುಂಬಾ ಜನ ಫೋನ್ ಮಾಡ್ತಾರಲ್ಲ ಸರ್, ಯಾರು ಅಂತ ಇದಾಗ್ತದೆ. ಹೌದು ಹೌದು, ಬಟ್ ನಿಮ್ಮ ಜೊತೆ ಪಾಪ ಅವತ್ತು ನನಗೆ ನಂಬಿಕೆ ಇಟ್ಟು ಹೇಳಿದ್ರಲ್ಲ ಎಷ್ಟೋ ಜನ ಕಡಿಗೆ ಏನಾಯಿತು ಅಥವಾ ಅವತ್ತು ಯಾಕೆ ಹಂಗಾಯಿತು ಅಂತ ಕಮೆಂಟೇ ಹಾಕ್ಯಾರಿ. ಅರೆ ನಾನು ಅಲ್ಲಿ ಉತ್ತರ ತೆಗ್ಸಿದ್ದೀನಿ, ಅವ್ರು ಸರಿ ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಕಡಿಗೆ ಎಷ್ಟೋ ಜನ ಕಡಿಗೆ ಅವ್ರು ಯಾಕೆ ಹೋಗಿದ್ರಂತ ಅವತ್ತು ಅಂತ ಕೇಳ್ತಾರೆ. ಅಲ್ಲೇ ಇದೆ ಉತ್ತರ, ಬಟ್ ಅವ್ರು ಕೇಳಿಸ್ಕೊಂಡಿರಲ್ಲ ಅಷ್ಟೇ. ಹೌದು ಸರ್. ಆಗ್ಲಿ, ಒಳ್ಳೇದಾಗಿ, ಶುಭ ಆಗ್ಲಿ. ಥ್ಯಾಂಕ್ ಯು. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಯಾಕಂದ್ರೆ ಎಷ್ಟೋ ಹೃದಯಗಳನ್ನ ಸರ್, ಎಷ್ಟು ನೋವಿರೋರ್ನ ಆದಷ್ಟು ಸ್ವಲ್ಪ ಅವ್ರನ್ನ ಭಾರಗಳನ್ನ ಕಡಿಮೆ ಮಾಡಂತ ಒಂದು ಪ್ರಯತ್ನ ಮಾಡ್ತೇವೆ ಸರ್. ಅದಕ್ಕೆ ತುಂಬಾ ಧನ್ಯವಾದಗಳು ತಮ್ಗೆ ಸರ್. ನಾನಿಲ್ಲಿ ಏನು ಮಾಡಲ್ಲ ಸರ್. ಈಗ ನೋಡಿ, ನೀವು ಯಾರೋ ಬಂದು ಅಯ್ಯೋ ಸ್ವಾಮಿ ಚಿರತೆ ಬಂದು ನಮ್ಮನ್ನೆಲ್ಲ ಹಿಂಗೆ ಎದುರಿಸ್ತಾ ಇದೆ ಅಥವಾ ನಮ್ಮ ಊರರೆಲ್ಲ ಭಯ ಬಿದ್ದುಬಿಟ್ಟಿದ್ದೀವಿ ಅಂತ ತುಂಬ ದುಃಖ ನಿಮ್ಮ ಆಫೀಸರ್ ಹತ್ರ ಹೇಳ್ಕೊಂಡಾಗ, ಇಲ್ಲ ರೀ ವಿರೋಧಿ ಹಂಗೆ ನಾವೇಂದ್ರಿ ಮಾಡೋಕ್ಕಾಗುತ್ತೆ ಅಂದರೆ ಅವ್ರು ಕೆಟ್ಟರೆ ಇನ್ನೂ ಆ ಪಾತಾಳಕ್ಕೆ ಹೋಗ್ಬಿಡ್ತಾರೆ ಮಾನಸಿಕವಾಗಿ. ಇಲ್ಲ, ನಾವು ಕರೆಸ್ತೀವಿ, ನಾವು ಹಿಡಿತೀವಿ, ನೀವು ಧೈರ್ಯವಾಗಿರಿ ಅಂದ್ರೆ ಇನ್ನೂ ಹಿಡಿದಿಲ್ಲ ಧೈರ್ಯ, ಅದು ಹಿಡಿದು ಬಿಡೋದು ನೆಕ್ಸ್ಟ್ ಸರ್. ಬಟ್ ಅವ್ರು ಧೈರ್ಯ ತುಂಬೋದು ತುಂಬಾ ಒಳ್ಳೇದು. ಇದೇ ಕೆಲಸ ಇಲ್ಲಿ ನಡೀತಾ ಇರೋದು. ನಾನು ಅವ್ರಿಗೆ ಅಂತಿಮವಾಗಿ ಕೊಡೋ ಉತ್ತರ ಅವ್ರಿಗೆ ಐತೋ ಇಲ್ವೋ ತಗೊಳ್ತಾರೋ ಅದು ಬೇರೆ, ಬಟ್ ಗಂಟೆಗಟ್ಲಿ ಕೇಳ್ತೀನಲ್ಲ ಅದೇ ಮೊದಲು ಪರಿಹಾರ. ಹೌದು, ಜಗತ್ತಲ್ಲಿ ಕೇಳಿಸಿಕೊಳ್ಳುವುದಕ್ಕಿಂತ ದೊಡ್ಡ ಪರಿಹಾರವಿಲ್ಲ. ಇದು ನಿಮ್ಮ ಪ್ರೊಫೆಷನ್ಗೆ ಜೋಡಿಸ್ತೆ, ನಿಮ್ದೇ ಅದು ಉದಾಹರಣೆ. ಕರೆಸಿದೀನಿ, ನೀವೇನು ಯೋಚನೆ ಮಾಡ್ಬಿಡಿ, ಬೋನ್ ಎಲ್ಲ ತರಿಸ್ತಾ ಇದೀವಿ, ಎಕ್ಸ್ಪರ್ಟ್ಗಳು ಬರ್ತಾವ್ರೆ, ಬೆಳಿಗ್ಗೆ ಹಾಕ್ತಿವಿ, ಡೋಂಟ್ ವರಿ ಅಂದ್ರೆ ಅವ್ರು ನಿಜವಾಗ್ಲೂ ನೀವು ದೇವ್ರಾಗ ಕಾಣ್ತೀರ ಅವ್ರಿಗೆ. ಅಯ್ಯೋ ಅದು ಗುಣನೇ ಅಂತದ್ದು. ಯಾವನಾರ ಸಾಯ್ತೀರ ಮರ್ಯಾದಿಂದ ಒಳಿಗೂ ಆಗಿ ಅದು ಬರೋದೇ, ನಾವೇನ್ ಮಾಡಕ್ ಹೇಳಿದ್ರಲ್ಲ ಸರ್, ಈಗ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಮ್ಗೆ. ನಾವೆಲ್ಲ ಅದಕ್ಕೆ ತಿಳ್ಕೊಂಡಿದೀವಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಡಾಕ್ಟರ್ ತಕ ಹೋಗಿ, ಡಾಕ್ಟ್ರೇ ನನಗೆ ಯಾಕೋ ಈ ಬೆನ್ನಿನ ಭಾಗದಲ್ಲಿ ತುಂಬಾ ಚಳುಕು, ಯಾಕೋ ಆಗ್ತಾ ಇಲ್ಲ, ಕೂತ್ಕೊಳಕ್ ಆಯ್ತಿಲ್ಲ, ನಿಂತ್ಕೊಳಕ್ ಆಗ್ತಿಲ್ಲ ಅಂದಾಗ, ಅದೇನೇ ಇರ್ಲಿ, ಕೆಟ್ಟದ್ದೇ ಇರ್ಲಿ, ಏನೋ ದೊಡ್ಡ ರೋಗನೇ ಬಂದ್ಬಿಟ್ಟಿರ್ಲಿ, ಏನಿಲ್ಲ ಕೂತ್ಕೊಳ್ಳಿ, ನಾನು ಅದೇನೋ ಚಳಿಗೆ ಬಂದಿರ್ಬೋದು, ಯೋಗ ಆಗಿ ಏನೋ ವಾಯು ಆಗಿರ್ಬೋದು, ನಾನು ನೋಡ್ತೀನಿ ಕೂತ್ಕೋ ಅನ್ನೋದು ಬಿಟ್ಬಿಟ್ಟು, ಅಯ್ಯೋ ಇದಾಗಿದ್ಯಾ, ನೆನ್ನೆ ಒಬ್ಬ ಹಿಂಗೆ ಬಂದಿದ್ದ ಕ್ಯಾನ್ಸರ್ ಅಂತ ಅವ್ನ ಕಿಡ್ ಬಾಯಿ ಸೇರಿಸಿದೀವಿ, ಸತ್ತ ಅವನು ಅಲ್ಲೇ ಸತ್ತ. ಕೆಲವೊಮ್ಮೆ ಸತ್ಯವನ್ನು ಮುಚ್ಚಿಡೋದ್ರಿಂದ ಹಲವು ಜನಕ್ಕೆ ನೆಮ್ಮದಿ ಅನ್ನೋದ. ಅಂದ್ರೆ ಸತ್ಯ ಮುಚ್ಚಿಡು, ಏನ್ ತೊಂದರೆ ಇಲ್ಲ. ಹೌದೌದು, ಸತ್ಯ ಸರ್. ಹೌದು, ಸತ್ಯ ಹೇಳುವುದು ಎಷ್ಟು 100 ಒಳ್ಳೇದಾಗತ್ತೆ ಅಂದ್ರೆ ಒಂದ್ ಸಾಯದ್ರಲ್ಲಿ ಏನು ಇದಿಲ್ಲ ಸರ್. ಇದೇ ಧರ್ಮ ಸೂಕ್ಷ್ಮ. ಮೇಲ್ನೋಟಕ್ಕೆ ಅದು ಸಾಯಿಸಬಾರ್ದಪ್ಪ ಅಂತ ಅನ್ಸಿದ್ರು, ಒಂದು ಸಾವು ತುಂಬಾ ಅನೇಕರಿಗೆ ಅದು ಒಳ್ಳೇದಾಗುತ್ತೆ. ಅಥವಾ ಒಂದನ್ನ ಬೋನೊಳಗಡೆ ಹಾಕುವುದರಿಂದ ತುಂಬ ಜನಕ್ಕೆ ಉಪಯೋಗ. ಅಂದರೆ ಬೋನೊಳಗೆ ಹಾಕುವ ಪ್ರಕ್ರಿಯೆ ಹಿಂಸೆ ಎನಿಸ್ಬೋದು, ಆದರೆ ಒಂದು ಹಿಂಸೆಯಿಂದ ಅನೇಕ ಹಿಂಸೆಗಳು ನಿಲ್ತವೆ ಅನ್ನೋದಾದ್ರೆ ಒಂದು ಹಿಂಸೆ ಧರ್ಮವೇ. ಹೌದು ಹೌದು. ಇದು ಧರ್ಮ ಸೂಕ್ಷ್ಮ. ಹಾಗೆ ಒಬ್ಬ ಅಕ್ಕನನ್ನು ತಂಗಿಯನ್ನು ಸಂಭಾಳಿಸ್ಲಿಕ್ಕೆ ಹೋಗಿ ಮಕ್ಕಳು ಹೆಂಡತಿ ಎಲ್ಲರೂ ದೂರ ಆಗ್ತಾವ್ರೆ ಅಂದಾಗ ಒಬ್ಬಳನ್ನು ಬಿಟ್ಟಾದರೂ ಹಲವರನ್ನು ನಾನು ಉಳಿಸ್ಕೊಳ್ಬೇಕು. ಹೌದು ಸರ್, ಹೌದು. ಮೇಲ್ನೋಟಕ್ಕೆ ನೋಡು ಅಕ್ಕ ತಂಗಿರನ್ನೆಲ್ಲ ಬಿಟ್ಬಿಟ್ಟು ಹೆಂಡತಿ ಅಪ್ಪ ಅಮ್ಮನ ಮುಡ್ಕೊಂಡು ಕೂತಾನೆ ಅಥವಾ ಅವ್ರನ್ನ ಲೆಕ್ಕಕ್ಕೆ ತಗೊಳ್ತಿಲ್ಲ, ಒಳಗಡೆ ಕತೆ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಒಂದನ್ನು ತ್ಯಜಿಸಿ ಆದರೂ ಅನೇಕವನ್ನ ಕಾಪಾಡಿಕೊಳ್ಳೋದು ಧರ್ಮ. ಒಳ್ಳೇದಾಗ್ಲಿ, ಬಹಳ ಖುಷಿ ಆಯ್ತು, ಶುಭವಾಗ್ಲಿ. ಪಾಪ ನೀವು ಅಂತ ಕೆಲಸ ಮಾಡೋರು, ರಿಸ್ಕಿ ಜಾಬ್, ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಗಳು ಹೌದು ಹೌದು ಪಾಪ ಜನಗಳು ಒಳ್ಳೇದಾಗ್ಲಿ ಅನ್ನೋದೊಂದು ಆಸೆ ಸರ್ ನಮ್ಗೆ. ಆ ತರದ್ ಮಾಡಕ್ಕೇನೆ ಇಷ್ಟ ಸರ್ ನಮ್ಗೆ. ಓಕೆ, ಈ ಕಾಮನ್ ಆಗಿ ಹೋಗೋದು ಬರೆಯೋದು ಬರೋದು ಅದ್ ಮಾಡೋದು ಕಾಮನ್ ಆಗಿ ಎಲ್ಲ ಮಾಡ್ತಾರೆ ಸರ್. ಬಟ್ ಸ್ವಲ್ಪ ಏನಾದ್ರು ಸ್ವಲ್ಪ ರಿಸ್ಕ್ ತಕ್ಕಂತೂ ಸ್ವಲ್ಪ ಮಾಡ್ಬೇಕು. ಅದೇ ಆ ತರ ಕೆಲಸ ಮಾಡಿದ್ರೆ ಒಂಥರ ನನ್ಗೆ ಖುಷಿ ಅನ್ಸೋದು. ಸತ್ಯ ಸತ್ಯ ಸತ್ಯ. ತಗೊಂಡಿದ್ದೀರಿ, ಒಳ್ಳೇದಾಗ್ಲಿ. ನೀವು ಕೂಡ ಜಾಗೃತೆಯಿಂದ ಇರಿ. ಮಕ್ಕಳಿಗೆ ನೋಡಿ, ನಿಮ್ಗೇನು ಹೇಳಬೇಕಾಗಿಲ್ಲ, ಅಷ್ಟು ಪ್ರೀತಿ ಮಾಡ್ತೀರಿ, ಅಷ್ಟು ಕಾಳಜಿ ಮಾಡ್ತೀರಿ. ನಿಮ್ಮ ಪುಣ್ಯ ಅವ್ರು ಸಿಕ್ಕಿರೋದು, ಅವ್ರ ಪುಣ್ಯ ನೀವು ಸಿಕ್ಕಿರೋದು, ಮತ್ತೆ ನಿಮ್ಮಂತ ಪೋಷಕರು ಸಿಕ್ಕಿರೋದು ಮಕ್ಕಳ ಪುಣ್ಯ. ಇದಕ್ಕೆ ಬೇರೆ ಏನು ಕಷ್ಟಗಳು ಬರ್ಲಿಕ್ಕೂ ಸಾಧ್ಯವಿಲ್ಲ. ಏನು ಬಂದರೂ ನಿಮ್ಮೊಳಗಡೆ ನಾವು ಜೊತೆಯಾಗಿ ಎಲ್ಲಿವರೆಗೂ ಗೋಡೆ ಗಟ್ಟಿಯಾಗಿರ್ತಾವೋ ಅಲ್ಲಿವರೆಗೂ ಶತ್ರುಗಳು ಕೂಡ ಅದನ್ನು ದಾಟ್ಲಿಕ್ಕಾಗಲ್ಲ. ನೀವೇ ದುರ್ಬಲರಾಗ್ಬಿಟ್ರೆ ಒಳಗಡೆ ಪ್ರವೇಶ ಸುಲಭವಾಗುತ್ತೆ ಮೂರನೇವ್ರಿಗೆ. ನೀವು ಗಟ್ಟಿಯಾಗಿ ನಿಂತ್ರೆ ಮೂರನೇವ್ರು ಯಾರು ನಿಮ್ಮನ್ನ ಅಲ್ಲಾಡ್ಸ್ಲಿಕ್ಕೆ ಆಗಲ್ಲ.
ಪ್ರವೇಶನೆ ಮಾಡಕ್ಕಾಗಲ್ಲ ಸರ್. ಹೌದೌದು. ಹೌದು, ನಿಮ್ಮ ಹತ್ರ ನಿಮ್ಮ ಹೆಂಡತಿ ಬಗ್ಗೆ, ನಿಮ್ಮ ಹೆಂಡತಿ ಹತ್ರ ನಿಮ್ಮ ಬಗ್ಗೆ ಹೇಳಿದಾಗ, ಇಲ್ಲ ನನ್ನ ಗಂಡನ ಒಂದು ಮಾತು ಕೇಳೇ ನಾನು ಇದನ್ನು ನಂಬೋದು ಅಂತ ಹಾಕಿ ಇದ್ಬಿಟ್ರೆ ಯಾರು ಕೆಡಿಸಬಲ್ಲರು ನಿಮ್ಮ ಸಂಸಾರವನ್ನು? ಹೌದು ಸರ್. ಹೌದು. ನಿಮ್ಮ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂದಾಗ, ಹೌದಾ ಹಿಂಗೆ ಮಾಡಿದ್ನ ಮತ್ತು ನನ್ನ ಮುಂದೆ ಹಂಗಿರ್ತಾನೆ ಅಂತ ಹಂಗೆ ಅಂದ್ಕೊಂಬಿಟ್ರೆ ಹೆಂಗಾಗ್ಬೇಕು ಕತೆ? ಅಲ್ವಾ ಸರ್? ಹಾಗಾಗಿ ಯಾರೋ ಒಂದು ಏನೋ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಬಂದು ಚಾಡಿ ಚುಚ್ಚಿದಾಗ ಅವ್ರನ್ನೇ ಒಂದು ಮಾತು ಕೇಳಿ ನಿರ್ಧಾರ ತಗೊಳ್ಳೋದು ಬಹಳ ಪ್ರಬುದ್ಧ ವ್ಯಕ್ತಿತ್ವ ಅದು. ಹೌದು ಸರ್. ಹೌದು. ಈ ನಿಮ್ಮ ಮೂಲಕ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ವಿಚಾರ ಬಂದ ತಕ್ಷಣನೇ ನೋಡಿ 200-300 ಜನ ಕೂತು ಹಂಗೆ ಕೇಳ್ತಾವ್ರೆ. ನಿಮ್ಮನ್ನು ನೆಪ ಇಟ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ, ಇದು ನಿಮಗೆ ಅಂದ್ಕೊಂಬೇಡಿ. ಸಂಸಾರ ಅಂದರೆ ನೆಮ್ಮದಿ ಸಂಸಾರಕ್ಕೆ ಯಶಸ್ವಿ ಸೂತ್ರಗಳು ಅಂತ ಒಂದು ಪುಸ್ತಕ ಬರೀಬೇಕು ನಿಮ್ಮ ಕತೆ ತಾಂಡು. ಇಲ್ಲ ಸರ್, ಅಂತ ಒಂದು ಇದು ನಾವೇನಲ್ಲ ಸರ್, ಏನೋ ಒಂದು ಸಣ್ಣ ಒಂದು ಇದು ಸರ್ ಅಷ್ಟೇ. ಗ್ರೇಟ್. ನಾನೇ ಹೇಳ್ತೀನಲ್ಲ, ನಾನು ಕೇಳಿರೋ 106 ಕತೆಗಳಲ್ಲಿ ನಿಮ್ಮ ಕತೆ ಜನಕ್ಕೆ ಪ್ರಭಾವ ಬೀರಿದ ರೀತಿ ಬೇರೆ. ಅದಕ್ಕೆ ನಿಮ್ಮ ಬಗ್ಗೆ ಖುಷಿ ಇದೆ. ಅಂಡ್ ನಿಮ್ಗೆ ನಿಮ್ಮ ಬದುಕಿನ ಕುರಿತು ಹೆಮ್ಮೆ ಇರಲಿ, ಖುಷಿ ಇರಲಿ. ಅಂಡ್ ನಿಮ್ಮ ಮಕ್ಕಳ ಕಾಲಕ್ಕೂ ಈ ಕಥೆಯನ್ನ ಹಾಗೇ ಜೋಪಾನವಾಗಿ ಇಟ್ಕೊಂಡು ಕೇಳಿಸಿ, ಅವ್ರಿಗೆ ನಿಮ್ಮ ಬಗ್ಗೆ ಹೆಮ್ಮೆ ಬರುತ್ತೆ. ಹೌದು ಸರ್. ಹೌದು. ಶುಭವಾಗಲಿ. ಅಂದ್ರೆ ನಮ್ದು ಏನೇ ಆದ್ರೂ ನಮ್ಮನ್ನ ನೋಡಿ ಒಂದ್ 2 ಜನನಾದ್ರೂ ಬದಲಾಯ್ತು ಅಂದ್ರೆ ನಮ್ ಜನ್ಮ ಸಾರ್ಥಕ ಸರ್. ಖಂಡಿತ ಖಂಡಿತ. ಅಯ್ಯೋ, ನಮ್ಗೆ ಅದೇ ಖುಷಿ. ಕಮೆಂಟ್ ನೋಡಿ ಅಲ್ಲಿ, ಎಷ್ಟು ನಿಮಗೋಸ್ಕರ 8-10 ಸಾಲ ಸಮಯ ಕೊಟ್ಟು ಬರ್ದವ್ರೆ. ಹೌದು ಸರ್. ಯಾರೋ ಯಾಕೆಂದ್ರೆ ಬರೀ ನಮ್ ಬಗ್ಗೆನೇ ಹೇಳ್ಕೊಂಡು ನಾವು ಜನಗಳ ನಾವು ಸಹಿ ಕಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಅನ್ಸ್ಕೊಳ್ಳೋದಲ್ಲ ಸರ್. ಮನಸ್ಪೂರ್ವವಾಗಿರ್ಬೇಕು ನಾವೇನೇ ಮಾಡಿದ್ರು ಸರ್, ಆತ್ಮ ಮೆಚ್ಚಂಗಿರ್ಬೇಕು ಸರ್. ಸತ್ಯ ಸತ್ಯ ಸತ್ಯ. ನಾನು ಅಷ್ಟೇನೆ ಸರ್ ಹೇಳುದು. ಯಾಕಂದ್ರೆ ಅದರಿಂದ ಏನ್ ಬರೋಂಥದ್ದು ನಾವು ಕಳ್ಕೊಳ್ಳೋಂಥದ್ದು ಏನಿಲ್ಲ ಸರ್. ಜೀವನದಲ್ಲಿ ಒಳ್ಳೇದಾಗಿ 4 ದಿವಸ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ತಮ್ಮ ಜೊತೆಲಿ, ನಾಳೆಗೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಸರ್. ಬಟ್ ನಾವ್ ಆಡಿದ ಮಾತು, ನಾವು ಇದ್ ಮಾಡಿದಂಥದ್ದು 4 ಜನಕ್ಕೆ ಸ್ಫೂರ್ತಿ. ಸತ್ಯ ಸತ್ಯ ಸತ್ಯ. ಆ ವ್ಯಕ್ತಿತ್ವ ಅನ್ನೋದು ನನ್ನೊಂದು ಆಸೆ ನಿಮಗಿದೆ. ಆ ಕಾರಣ ನೋಡಿ, ಯಾರು ಕೂಡ ಸುಮ್ನೆ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದೇನೋ ನಿಮ್ಮಲ್ಲೊಂದು ಶಕ್ತಿ ಅಥವಾ ನಿಮ್ಮಲ್ಲೇನೋ ಅಶುದ್ಧತೆ ಅಥವಾ ನಿಮ್ಮಲ್ಲೇನೋ ನೋಡಿ, ಎಂಥ ವೇಶ್ಯೆ ಹೆಣ್ಮಗಳು ಕೂಡ ಮಾತಾಡಿದ್ದಾಳೆ. ಆದರೆ ತಿದ್ದುಕೊಳ್ಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಕರೆ ಸಿಕ್ಕಿರೋದು. ವೇಶ್ಯೆ ವೃತ್ತಿಯಲ್ಲಿದ್ದವ್ರಿಗೆ ಸಿಗಲ್ಲ. ಇಲ್ಲ, ನಾನು ಇದರಿಂದ ಬದಲಾಗಬೇಕು ಅಂದವ್ರಿಗೆ ದಾರಿ ತೋರಿಸ್ತಾನೆ ಭಗವಂತ. ತಪ್ಪು ಕೆಟ್ಟದ್ದು ಮಾಡಿದವ್ರಿಗೂ ಕರೆ ಸಿಕ್ಕಿದೆ. ಆದರೆ ಇಲ್ಲ, ನಾನು ಮಾಡ್ತಿರೋ ತಪ್ಪು, ನಾನು ದಾರಿ ಹುಡುಕೊಳ್ಬೇಕು, ನನಗೊಂದು ದಾರಿ ಬೇಕು, ಇದರಿಂದ ನಾನು ಬಚಾವಾಗಬೇಕು ಅಥವಾ ನನಗೆ ಧರ್ಮದ ದಾರಿ ಕಾಣಬೇಕು ಅಂತ ಅವನ ಮನಸ್ಸಲ್ಲಿ ಬಂದರೆ ಮಾತ್ರ ಈ ದಾರಿಗಳು ಕಾಣ್ತವೆ. ಹಾಗಾಗಿ ತಪ್ಪುಗಳಾದ ಮೇಲೂ ಇಲ್ಲ, ನಾನು ಇದರಿಂದ ಬೇರೆ ದಾರಿಗೆ ಹೋಗಿ ಧರ್ಮದ್ವೈತವಾಗಿ ಬದುಕಬೇಕು ಅಂತ ಅಂದವನಿಗೆ ಭಗವಂತನೇ ದಾರಿ ತೋರಿಸ್ತಾನೆ. ಹಾಗೆ ನೀವು ದಂಪತಿಗಳು ಬಂದು ಮಾತಾಡೋದು, 2ನೇ ಸಾರಿ ಮಾತಾಡೋದು, ನನಗಿಷ್ಟು ಪ್ರೀತಿಯಿಂದ ನೀವು ಆಪ್ಯಾಯಮಾನವಾಗಿ ನಿಮ್ಮ ಕಥೆಯನ್ನು ಕೇಳಲಿಕ್ಕೆ ಯೋಗ ಇವೆಲ್ಲ ಒಂದು ನೆಪ ಮಾತ್ರಕ್ಕೆ, ನಾವೆಲ್ಲ ಒಂದು ನೆಪ. ಆದರೆ ವಿಚಾರ ಏನೋ ಬೇರೆ ಹೋಗ್ಬೇಕಿದೆ ಲೋಕಕ್ಕೆ. ಅದು ಕಾಲಕ್ಕೆ ವಿಶ್ವಶಕ್ತಿ ಅದನ್ನು ಮಾಡಿಸ್ತಾ ಇರುತ್ತೆ. ಯಾಕಂದ್ರೆ ಇದನ್ನು ಕೇಳಿ ಇನ್ಯಾವುದೋ ಒಂದು ಹಾಸಿಗೆ ಮೇಲೆ ಮಲ್ಕೊಂಡು ಅಳ್ತಾ ಇರೋ ಯಾವುದೋ ಜೀವಕ್ಕೆ ಬೆಳಿಗ್ಗೆ ಅಷ್ಟೊತ್ಕೊಂದು ಸ್ಫೂರ್ತಿ ದೇವ್ರು ಕೊಡಬೇಕಿದೆ. ಅದಕ್ಕೆ ಇದೊಂದು ನೆಪ ಆಗಿರುತ್ತೆ ಅಷ್ಟೇ ಸರ್. ನಾನು ಯಾರಿಗಾದ್ರೂ ಅಷ್ಟೇನೆ ಸರ್ ಹೇಳುದು, ಇದು ದೇವ್ರು ಕೊಟ್ಟರೆ ಒಂದು ಜೀವ ಸರ್. ಯಾವತ್ತಿದ್ರು ಅದು ಕರ್ಕೊಳ್ಳೋದು ಸರ್, ಒಂದಲ್ಲ ಒಂದಿನ. ಏನ್ 1000 ವರ್ಷ ಇರಲ್ಲ ನಾವು. ಅದಕ್ಕೆ ಬೇರೆ ರೀತಿ ಪ್ರಯತ್ನ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋಂತ ಒಂದು ಪ್ರಯತ್ನ ಮಾಡಬಾರ್ದು ಸರ್. ಇದು ನನ್ನ ಒಂದು ಸಜೆಷನ್. ಸತ್ಯ ಸತ್ಯ. ಯಾವ ತರ ಒಂದಿವ್ಸ ಹೋಯ್ತು ಸರ್ ಆಟೋಮೆಟಿಕ್ ಆಗಿ. ಈಗ ನಾವ್ ಯಾಕೆ ಮಾಡ್ಕೋಬೇಕು ಅಷ್ಟೇ. ದೇವ್ರು ಒಳ್ಳೇದು ಮಾಡ್ಲಿ, ಶುಭವಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಬೆಂಗಳೂರಿಗೆ ಯಾವಾಗಾದ್ರೂ ಬಂದಾಗ ಆಶ್ರಮಕ್ಕೆ ಬನ್ನಿ, ನಿಮಗೆ ಶುಭವಾಗಲಿ. ಖಂಡಿತ ಬರ್ತೀನಿ, ಖಂಡಿತ ಬರ್ತೀನಿ. ಒಳ್ಳೇದಾಗಲಿ. ನೋಡಿ, ನನಗೆ ಪಾಪ ಆರಂಭದಲ್ಲಿ ಕಂಡುಹಿಡಿಲಿಕ್ಕೆ ಆಗಲಿಲ್ಲ. ಅವ್ರ ಯಜಮಾನರು ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮದ ಕುರಿತು ಅರ್ಥ ಮಾಡಿಕೊಂಡಿದ್ದಾರೆ. ಮತ್ತು ಅವರ ಇಬ್ಬರ ಕತೆ ಇದೆಯಲ್ಲ, ನೀವೊಮ್ಮೆ ಕೇಳಿ ನೋಡಿ. ಬಹುಶಃ ನಿಮಗೆ ಆಚೆ ಮೊನ್ನೆ ವಿಡಿಯೋನೋ ಏನೋ ಇದೆ ಬಂದಿದೆ ಅವ್ರದ್ದು. ಬಹುಶಃ ಒಂದು 6-7 ದಿವಸದ ಹಿಂದೆ ಅವ್ರ ವಿಡಿಯೋ, ಅವ್ರ ಕತೆ ಬಂದಿದೆ. ಒಮ್ಮೆ ಕೇಳಿ ನೋಡಿ. ಅಥವಾ ಬಹುಶಃ ಅವ್ರದ್ದು ಎಪಿಸೋಡು ಅಥವಾ ಗೊತ್ತಿಲ್ಲ, 479-80 ಎಪಿಸೋಡಲ್ಲಿ ಇರ್ಬೋದು ಅವ್ರ ಕತೆ. ಒಮ್ಮೆ ಕೇಳಿ ನೋಡಿ.
ಅಥವಾ ವಿಡಿಯೋ ಲಿಸ್ಟ್ಗೆ ಹೋದರೆ ನಿಮಗೆ ಒಂದು 6-7 ದಿವಸದ ಹಿಂದಿಂದ ಒಂದು ಕತೆ ಸಿಗುತ್ತೆ. ಎಂಥ ಆದರ್ಶ ದಂಪತಿಗಳು. ಒಳ್ಳೆಯದಾಗಲಿ, ಯಾವ ಕೆಟ್ಟ ಕಣ್ಣು ಬೀಳದೇ ಇರಲಿ, ಭಗವಂತ ಇವರನ್ನು ಕಾಪಾಡಲಿ. ಶುಭವಾಗ್ಲವ. ನಿಮ್ಮ ಧರ್ಮದ ಬುದ್ಧಿಯೇ ನಿಮ್ಮನ್ನು ಕಾಪಾಡುತ್ತೆ. ನೀವೇನು ಪೂಜೆ ಪುನಸ್ಕಾರ ಮಾಡ್ತೀರಿ ಅದು ನಿಮ್ಮ ನೆಮ್ಮದಿಗೆ, ಆದರೆ ನಿಮ್ಮನ್ನು ಕಾಪಾಡುವುದು ನಿಮ್ಮ ಶುದ್ಧ ಕರ್ಮಗಳು. ಕಾಯ ವಾಚ ಮನಸ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಯಾರಿಂದಲೂ ಕಸ್ಕೊಂಡು ತಿನ್ನಬೇಡಿ. ಅದು ಇವರಿಗೆ ಮಾತ್ರ ಅಲ್ಲ, ಎಲ್ಲರ ಜೀವನವನ್ನು ನಿರ್ಧರಿಸೋದು, ಎಲ್ಲರ ಜೀವನದ ಸುಖ ದುಃಖಗಳು ನಿರ್ಧಾರವಾಗುವುದು ಅವರವರ ಪೂರ್ವದಲ್ಲಿ ಮಾಡಿ. ಪೂರ್ವದ ಅಂದರೆ ಹಿಂದಿನ ದಿನ, ಹಿಂದಿನ ವರ್ಷ, ಹಿಂದಿನ ಜನ್ಮ, ಯಾವುದೋ ಒಟ್ಟಿನ ಪೂರ್ವದ ಇಂದು ನೀವು ಬಿತ್ತಿದ್ದನ್ನೇ ಇವತ್ತು ನೀವು ತಿಂತಾ ಇದ್ದೀರಾ, ಅದ್ರ ಹೊರತು ಬೇರೇನೂ ಅಲ್ಲ. ಹಾಗಾಗಿ ಬಿತ್ತುವುದಾದರೆ ಒಳ್ಳೆಯದನ್ನೇ ಬಿತ್ತಿ, ಯಾಕಂದರೆ ಒಳ್ಳೆಯದನ್ನು ಬಿತ್ತಿದರೆ ಒಳ್ಳೆಯ ಫಲವೇ ಸಿಗುತ್ತೆ. ಕೆಟ್ಟದ್ದನ್ನು ಬಿತ್ತುಬಿಟ್ಟು ನನಗೆ ಒಳ್ಳೆಯ ಫಲ ಬೇಕು ಅಂದರೆ ಹೆಂಗೆ ಸಿಗುತ್ತೆ? ಇವರ ಬದುಕನ್ನು ನಾವೆಲ್ಲರೂ ಆದರ್ಶವಾಗಿ ತಗೊಳ್ಬೇಕು, ಗಂಡ ಹೆಂಡತಿ ಅದರಲ್ಲೂ. ಒಳ್ಳೆಯದಾಗಲಿ, ಶುಭವಾಗಲಿ.